ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಜ್ಯ ಮಟ್ಟದ ಪ್ರಿಪ್ರೇಟರಿಯಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆನಾ? ನೋಡ್ರಿ, ಇದು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2025ರ ಪ್ರಶ್ನೆ ಪತ್ರಿಕೆ. ಅದನ್ನು ನೋಡ್ತಾ ಹೋಗೋಣ. ಓಕೆನಾ? ನೋಡ್ರಿ, ಮೊದಲನೇ ಕ್ವಶನಲ್ಲಿ ಏನಿದೆ, P of x equal to x square minus x cube plus 2x plus 1 ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಘಾತ ಯಾವುದು ಅಂತೇಳಿ ಕೇಳಿದ್ದಾರೆ. ಮಹತ್ತಮ ಘಾತ ಅಂದ್ರೇನು? ಎಲ್ಲಕ್ಕಿಂತ ಈ ಚರಾಕ್ಷರ ಇರುತ್ತಲ್ಲ, ಈ ಚರಾಕ್ಷರ ತಲೆ ಮೇಲೆ ಕೆಲವೊಂದು ಸಂಖ್ಯೆಗಳು ಕಾಣಿಸ್ತಾ ಇದ್ದಾವೆ ನೋಡ್ರಿ. ಸರಿನಾ? ಆ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಬರಿಬೋದು. ಇದರಲ್ಲಿ ನೋಡಿ 2, 3, ಇಲ್ಲಿ ತಲೆ ಮೇಲೆ ಏನೂ ಇಲ್ಲ ಅಂದರೆ 1 ಇದೆ ಅಂಥೇಳಿ ಅರ್ಥ. ಇದಿಷ್ಟ ದೊಡ್ಡ ಸಂಖ್ಯೆ ಯಾವುದಪ್ಪ? 3 ಅಲ್ವಾ? ಹಾಗಾಗಿ ಉತ್ತರ ಏನು ಬರುತ್ತೆ? 3 ಅಂಥೇಳಿ ಬರುತ್ತೆ. ಓಕೆ, ಎರಡನೇದು ನೋಡ್ರಿ, ಏನು ಕ್ವಶನ್ ಕೊಟ್ಟಿದ್ದಾರೆ ಅಂಥೇಳಿ, 2x 12 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು ಏನಂತ ಕೊಟ್ಟಿದ್ದಾರೆ. ಸರಿನಾ? ನೋಡ್ರಿ, ಇದನ್ನು ಸಾಲ್ವ್ ಮಾಡೋಣ. ಈ ಥರ ಕ್ವಶನ್ಸನ್ನು ಕೊಟ್ಟಾಗ ಇದರಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಏನು ಇದಿದೆಯಲ್ಲ, ಇದು A, ಇದು B, ಇದು C ಅಂತ ಹೇಳಿ ತಿಳ್ಕೊಬೇಕು. ಓಕೆನಾ? ಈ ಥರ ಮಧ್ಯದ ಪದ ಗೊತ್ತಿಲ್ಲ ಅಂತ ಹೇಳಿದಾಗ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಕೂಡಿಸಿ ಅದನ್ನು 2ರಿಂದ ಭಾಗಿಸ್ಬೇಕು. ಮೊದಲನೇ ಪದ ಯಾವುದು? 2 ಪ್ಲಸ್ ಮೂರನೇ ಪದ ಯಾವುದು? 12 ಡಿವೈಡೆಡ್ ಬೈ ಎಷ್ಟು? 2. 12 ಪ್ಲಸ್ 2 14 ಭಾಗಿಸು ಎಷ್ಟು? 2. 2 1 2 7 14. ಉತ್ತರ ಎಷ್ಟು ಬಂತು? 7. ಹಾಗಾದ್ರೆ ಇದು ಆಪ್ಷನಲ್ಲಿ ಎಲ್ಲಿ 7 ಇದೆ ನೋಡಿರಿ, ಈ ಕಡೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಮೂರನೇ ಲೆಕ್ಕ ನೋಡ್ರಿ. A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0 ಮತ್ತು A2x ಪ್ಲಸ್ B2y ಪ್ಲಸ್ C2 ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ A1 ಡಿವೈಡೆಡ್ ಬೈ A2 ಈಕ್ವಲ್ ಟು B1 ಡಿವೈಡೆಡ್ ಬೈ B2 ನಾಟ್ ಈಕ್ವಲ್ ಟು C1 ಡಿವೈಡೆಡ್ ಬೈ C2 ಆದರೆ ಅವುಗಳ ನಕ್ಷಾರೂಪದ ಪ್ರತಿನಿಧಿಸುವಿಕೆ ಅಂತೇಳಿ ಕೇಳಿದ್ದಾರೆ. ಇದನ್ನು ನಕ್ಷೆ ರೂಪದಲ್ಲಿ ಹಾಕಿದಾಗ ನಮಗೆ ಛೇದಿಸುವ ರೇಖೆ ಸಿಗುತ್ತೋ, ಆಯ್ಕೆಗೊಳ್ಳುವ ರೇಖೆ ಸಿಗುತ್ತೋ, ಸಮಾಂತರ ರೇಖೆ ಸಿಗುತ್ತೋ ಅಥವಾ ಲಂಬ ರೇಖೆಗಳು ಸಿಗುತ್ತೋ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಈ ಕಡೆ ನೋಡ್ರಿ, ಇದನ್ನು ನೋಡ್ರಿ, A1 ಭಾಗಿಸು A2 ನಾಟ್ ಈಕ್ವಲ್ ಟು B1 ಭಾಗಿಸು B2 ಬಂದಾಗ ಛೇದಿಸುವ ರೇಖೆ. ಈ ಥರ ನೋಡ್ರಿ, ಎಲ್ಲ ಸಮ ಬಂದಾಗ ಆಯ್ಕೆಗೊಳ್ಳುವ ರೇಖೆ. ಇಲ್ಲಿ A1 A2 B1 B2 ಇದು ಸಮ ಬಂದು ಅದು C1 ಬೈ C2ಗೆ ಸಮ ಬರಲಿಲ್ಲ ಅಂದರೆ ಎಂತಹ ರೇಖೆ? ಸಮಾಂತರ ರೇಖೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, A1 ಭಾಗಿಸು A2 ಈಕ್ವಲ್ ಟು B1 ಭಾಗಿಸು B2 ನಾಟ್ ಈಕ್ವಲ್ ಟು C1 ಭಾಗಿಸು C2. ಇಲ್ಲಿ ಯಾವುದು ಅದರಲ್ಲಿ ಮೂರನೇದು ಕೊಟ್ಟಿದ್ದಾರೆ ನೋಡ್ರಿ, A1 ಬೈ A2 ಈಕ್ವಲ್ ಟು B1 ಬೈ B2 ನಾಟ್ ಈಕ್ವಲ್ ಟು C1 ಬೈ C2. ಯಾವ ರೇಖೆ? ಸಮಾಂತರ ರೇಖೆ. ಹಾಗಾದ್ರೆ ಉತ್ತರ ಯಾವುದು ಇದರಲ್ಲಿ? ಸಮಾಂತರ ರೇಖೆಗಳು ಅಂಥೇಳಿ. ಓಕೆನಾ? ನಾಲ್ಕನೇ ಕ್ವಶನ್ ನೋಡ್ರಿ, ತ್ರಿಜ್ಯ R ಮಾನಗಳನ್ನು ಹೊಂದಿರುವ ಗೋಳದ ಘನಫಲ, ತ್ರಿಜ್ಯ ಏನಿದೆ R ಅಂತ ಹೇಳಿ ಕೊಟ್ಟಿದ್ದಾರೆ. ಗೋಳದ ಘನಫಲ ಕಂಡುಹಿಡುವ ಸೂತ್ರ. ಗೋಳದ ಘನಫಲ ಕಂಡುಹಿಡುವಂಥ ಸೂತ್ರ ಏನು? 4/3 πr³. ಸರಿನಾ? ಇದು ಯಾವುದು ಹಾಗಾದರೆ? ಇದು ಅರ್ಧಗೋಳದ ಘನಫಲ ಆಗಿರುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, 5ನೇ ಕ್ವಶನ್. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ. ಪ್ರಾಥಮಿಕ ಘಟನೆಯ ಸಂಭವನೀಯತೆಗಳ ಮೊತ್ತ ಏನಾಗಿರ್ತದೆ? ಯಾವತ್ತು 1 ಅಂತ ಹೇಳಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು, x² ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂತೇಳಿ ಕೇಳ್ತಾ ಇದ್ದಾರೆ. ವರ್ಗ ಸಮೀಕರಣದ ಶೋಧಕ ಅಂದ ತಕ್ಷಣ ಶೋಧಕ ಕಂಡುಹಿಡುವಂಥ ಸೂತ್ರ ಇದೆ. ಯಾವ್ದು ಹೇಳ್ರಿ? B² ಮೈನಸ್ 4AC ವಿಚ್ ಇಸ್ ಈಕ್ವಲ್ ಟು. ಸರಿ, ಇದು ನೋಡಿ, ಇದು ಯಾವ ಫಾರ್ಮಲ್ಲಿದೆ? x² ಪ್ಲಸ್ 4x ಪ್ಲಸ್ 4 ಅಂದರೆ ax² ಪ್ಲಸ್ bx ಪ್ಲಸ್ c ಈ ಫಾರ್ಮಲ್ಲಿ ಇದೆಯಾ? ಈಕ್ವಲ್ ಟು 0 ವಿಚ್ ಇಸ್ ಈಕ್ವಲ್ ಟು 0. x² ಜಾಗದಲ್ಲಿ x² ಇದೆ, x ಜಾಗದಲ್ಲಿ x ಇದೆ, a ಜಾಗದಲ್ಲಿ ಏನಿದೆ? 1 ಇದೆ ಅಲ್ವಾ? b ಜಾಗದಲ್ಲಿ ಏನಿದೆಯಪ್ಪ? 4 ಇದೆ ಅಲ್ವಾ? c ಜಾಗದಲ್ಲಿ ಏನಿದೆ? 4. ಇಲ್ಲೂ ಸಹಿತ 4. a b c ಗೊತ್ತಾಯಿತು, ಇದರಲ್ಲಿ ಬೆಲೆ ಹಾಕಿದ್ರೆ ಆಯಿತು. ಓಕೆ, ಇಲ್ಲಿ ನೋಡ್ರಿ, ಬಿ ಜಾಗದಲ್ಲಿ ಏನಿದೆ? 4 ಅಂದರೆ 4² ಮೈನಸ್ 4. ಎ ಜಾಗದಲ್ಲಿ ಏನಿದೆ? 1. ಸಿ ಜಾಗದಲ್ಲಿ ಏನಿದೆ? 4. ಓಕೆ, 4² ಅಂದರೆ 4 ಗುಣಿಸು 4. 4 4 16 ಆಯಿತಾ? ಆಮೇಲೆ ಮೈನಸ್ 4 4 16. 16 ಮೈನಸ್ 16 ಎಷ್ಟು? 0. ಓಕೆನಾ? ಕ್ಯಾನ್ಸಲ್ ಆಯಿತಾ? ಉತ್ತರ ಇಲ್ಲಿ ಬಂದಿದೆಯಾ 0 ಅಂಥೇಳಿ? ಓಕೆ, ಸರಿ. ಈಗ 7ನೇ ಕ್ವಶನ್ ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ PQ ಸ್ಪರ್ಶಕ. O ಕೇಂದ್ರವುಳ್ಳ ವೃತ್ತಕ್ಕೆ
ಪಿ ಕ್ಯೂ ಏನಾಗುತ್ತೆ ಸ್ಪರ್ಶಕ ಅಂದರೆ ಒಂದೇ ಬಿಂದುವಿನಲ್ಲಿ ಟಚ್ ಮಾಡ್ಕೊಂಡು ಹೋಗಬೇಕು. ಬಿ ಎ ಕ್ಯೂ ಈ ಕೋನ 55 ಡಿಗ್ರಿ ಆದರೆ ಬಿ ಒ ಎಗಳನ್ನು ಕಂಡುಹಿಡಿಯಿರಿ. ಈ ಕೋನ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಸರಿನಾ? ಇದರಲ್ಲಿ ಫಸ್ಟ್ ನೋಡ್ರಿ, ಅರ್ಥ ಮಾಡ್ಕೊಳ್ಳೋದಿದೆ. ಇಲ್ಲಿ ನೋಡ್ರಿ, ಈ ಒಂದು ಸ್ಪರ್ಶಕ ಏನಾದರೂ ಹಾದು ಹೋಗ್ತಾ ಇದ್ದರೆ ಅದನ್ನು ಮೂಲ ಬಿಂದುವಿನಿಂದ ಒಂದು ಲಂಬವನ್ನು ಎಳೆದ್ರೆ ಇಲ್ಲಿ ಉಂಟಾಗುತ್ತಲ್ಲ ಕೋನ, ಇದು ಟೋಟಲ್ ಆಗಿ 90 ಡಿಗ್ರಿ ಇರ್ತದೆ. ಸರಿನಾ? ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ. ಇಷ್ಟು ಇದರಲ್ಲಿ ಇದು 90 ಡಿಗ್ರಿ ಆದರೆ ಈ ಕೋನ ಎಷ್ಟಿರುತ್ತೆ? ಹಾಗಾದರೆ ಏನು ಮಾಡಬೇಕು ಹೇಳ್ರಿ, 90 ಡಿಗ್ರಿ ಮೈನಸ್ 55 ಡಿಗ್ರಿ ಅಂತ ಹೇಳಿ ಮಾಡಬೇಕು. 90ರಲ್ಲಿ 55 ಕಳೆದ್ರೆ ಎಷ್ಟು ಉಳಿತು? 35 ಉಳಿತು. ಓಕೆನಾ? ಈಗ ಹಾಗಾದರೆ ಇದು ಎಷ್ಟಾಯಿತು? ಬರೀ ಇಷ್ಟೇ ಎಷ್ಟಾಯಿತು? 35 ಡಿಗ್ರಿ ಆಗುತ್ತೆ. ಸರಿ, ಇಲ್ಲಿ ನೋಡ್ರಿ, ಇದು ತ್ರಿಜ್ಯ, ಇದು ಸಹಿತ ತ್ರಿಜ್ಯ. ಇದು ಎರಡೂ ಬಾಹುಗಳು ಸಮನಾಗಿರ್ತವೆ. ಸರಿನಾ? ಇದು ಇಲ್ಲಿ ತ್ರಿಭುಜ ಉಂಟಾಗ್ತಾ ಇದೆ. ತ್ರಿಭುಜದ ಈ ಬಾಹು ಮತ್ತು ಈ ಬಾಹು ಸಮನಾದರೆ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಹಿತ ಏನಾಗುತ್ತೆ? ಸಮನಾಗುತ್ತೆ. ಇದಕ್ಕೆ ಅಭಿಮುಖವಾಗಿರೋದು ಈ ಕೋನ 35 ಡಿಗ್ರಿ. ಹಾಗಾದರೆ ಇದಕ್ಕೆ ಅಭಿಮುಖವಾಗಿರೋ ಕೋನನೂ ಎಷ್ಟಿರುತ್ತೆ? 35 ಡಿಗ್ರಿ. ಇದೆರಡು 35 ಡಿಗ್ರಿ ಆದರೆ ತ್ರಿಭುಜದ ಒಳಕೋನಗಳ ಮೊತ್ತ ಹಾಕಿಬಿಟ್ಟು ಇದನ್ನು ಕಂಡುಹಿಡಿಬಹುದು. ಸರಿನಾ? ನೋಡ್ರಿ, ಯಾವ ತ್ರಿಭುಜದ ಒಳಕೋನಗಳ ಮೊತ್ತ? ಕೋನ ಬಿ ಪ್ಲಸ್ ಕೋನ ಒ ಪ್ಲಸ್ ಕೋನ ಎ ವಿಚ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನೋಡ್ತಾ ಹೋಗ್ರಿ, ಕೋನ ಎ ಎಷ್ಟು ಡಿಗ್ರಿ ಇದೆ? 35 ಡಿಗ್ರಿ ಪ್ಲಸ್ ಕೋನ ಒ ಕಂಡುಹಿಡಿಬೇಕು. ಹಾಗೆ ಇರಲಿ, ಕೋನ ಬಿನೂ ಸಹಿತ ಎಷ್ಟು ಡಿಗ್ರಿ? 35 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಕೋನ ಒ ಅಲ್ಲೇ ಇರಲಿ, 180 35 ಎಷ್ಟಾಗುತ್ತೆ? 70 ಡಿಗ್ರಿ. ಸರಿನಾ? ಕೋನ ಒ 180ರಲ್ಲಿ 70 ಕಳೆದ್ರೆ 110 ಡಿಗ್ರಿ. ಇಲ್ಲೆಲ್ಲಿ ಬಂದಿದೆ ಅಂತ ನೋಡ್ರಿ, 110 ಡಿಗ್ರಿ ಆಪ್ಷನಲ್ಲಿ ಇದೆಯಾ? ಎಸ್, ಆಪ್ಷನಲ್ಲಿ ಇದೆ. ಓಕೆನಾ? 8ನೇ ಕ್ವಶನನ್ನು ನೋಡಿ. ಮೂಲ ಬಿಂದು 0,0 ಇಂದ ಪಿ ಆಫ್ ಎ, ಬಿ ಬಿಂದುವಿಗೆ ಇರುವ ದೂರ. ಇದು ಆಲ್ರೆಡಿ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಎಕ್ಸ್ ಮತ್ತು ವೈ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಉತ್ತರ ಏನು? a² ಪ್ಲಸ್ b² ಅಂತ ಹೇಳಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡೋಣ ಬರ್ರಿ. ನೆಕ್ಸ್ಟ್ ಇರೋದು ಯಾವುದು? ವೃತ್ತಛೇದಕ. ವೃತ್ತಛೇದಕ ಅಂದರೆ ಏನಪ್ಪ? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಯಾವುದಾದ್ರು ವೃತ್ತ ಇರುತ್ತೆ. ಸರಿನಾ? ಓ ಬಿಂದು ಇರುವಂಥ ವೃತ್ತ. ಅದನ್ನು ಏನು ಮಾಡುತ್ತೆ? ಯಾವುದಾದ್ರೂ ಒಂದು ರೇಖೆ ಈ ಥರ ಎರಡು ಬಿಂದುಗಳಲ್ಲಿ ಹಾದು ಹೋದರೆ ಅದನ್ನು ಏನಂತ ಕರಿತೀವಿ? ವೃತ್ತಛೇದಕ. ಏನು ವೃತ್ತಛೇದಕ ಅಂದರೆ? ವೃತ್ತವನ್ನು ಎರಡು ಬೇರೆ ಬೇರೆ ಬಿಂದುಗಳಲ್ಲಿ ಹಾದು ಹೋಗುವ ರೇಖೆಯಾಗಿದೆ. ಸರಿನಾ? ನೆಕ್ಸ್ಟ್ ಬರೋದು ಯಾವುದು? ಥೇಲ್ಸ್ನ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಅಂತಂದರೆ ಬರೀ ಹೇಳಿಕೆಯನ್ನು ಮಾತ್ರ ಬರಿಬೇಕು. ನಿಮಗೆ ನೋಡ್ರಿ, ಬುಕ್ಕಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಹೇಳಿಕೆಯನ್ನು? ಈ ಕಡೆ ಅಬ್ಸರ್ವ್ ಮಾಡಿರಿ, ಪೇಜ್ ನಂಬರ್ 88ರಲ್ಲಿ ಪ್ರಮೇಯ 6.1 ಅಂತ ಕೊಟ್ಟಿದ್ದಾರಲ್ಲ, ಅದೇ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದೇ ನಿಮ್ಮ ಥೇಲ್ಸ್ನ ಪ್ರಮೇಯ, ಅಥವಾ ಅದಕ್ಕೆ ಮತ್ತೊಂದು ಹೆಸರಿದೆ, ಏನು? ಮೂಲ ಸಮಾನುಪಾತತೆ ಪ್ರಮೇಯ ಅಂಥೇಳಿ. ಓಕೆನಾ? ಸರಿ, ನೆಕ್ಸ್ಟು 11ನೇ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತಕೇಂದ್ರ, ಪಿ ಕ್ಯೂ, ಓ ವೃತ್ತಕೇಂದ್ರ. ಓಕೆನಾ? ಪಿ ಕ್ಯೂ ಮತ್ತು ಪಿ ಆರ್ಗಳು, ನೋಡ್ರಿ, ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಅಂದ್ರೇನು? ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಟಚ್ ಮಾಡ್ಕೊಂಡು ಹೋಗುವಂಥವು. ಕೋನ ಕ್ಯೂ ಒ ಪಿ ಎಷ್ಟು ಕೊಟ್ಟಿದ್ದಾರೆ? 65. ಇದು 65 ಕೊಟ್ಟರೆ ಇದು ಸಹಿತ ಎಷ್ಟಿರುತ್ತೆ? 65 ಡಿಗ್ರಿ ಅಂತಲೇ ಇರುತ್ತೆ. ಓಕೆನಾ? ಆದರೆ ಕೋನ ಆರ್ ಪಿ ಕ್ಯೂ ಅಳತೆ ಕಂಡುಹಿಡಿಯಿರಿ. ಆರ್ ಪಿ ಕ್ಯೂ ಅಂದರೆ ಇದು ಟೋಟಲ್ ಆಗಿ ಅಳತೆಯನ್ನು ಕಂಡುಹಿಡಿಬೇಕು. ಸರಿನಾ? ಈಗ ನೋಡ್ರಿ, ಈಗ ಒಂದು ಸ್ಪರ್ಶಕ ಏನಾದರೂ ವೃತ್ತವನ್ನು ಟಚ್ ಮಾಡ್ಕೊಂಡು ಹೋದರೆ ಅಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟು ಮಾಡ್ತಾ ಇದೆ? 90 ಡಿಗ್ರಿ ಕೋನ. ಇದು 90 ಡಿಗ್ರಿ, ಇದು 65 ಡಿಗ್ರಿ ಆದರೆ ಇದೆಷ್ಟು? ಇಲ್ಲಿ ಒಂದು ತ್ರಿಭುಜ ರಚನೆ ಆಗ್ತಾ ಇದೆ ನೋಡ್ರಿ. ಓಕೆನಾ? ಇದು ತ್ರಿಭುಜದ ಒಳಕೋನಗಳ ಮೊತ್ತದ ಆಧಾರದ ಮೇಲೆ ನಾವು ಕಂಡುಹಿಡಿಯಬಹುದು. ಸರಿ, ಮಾಡೋಣ ಬರ್ರಿ. ಈಗ ನೋಡ್ರಿ ಏನಿದೆ. ಫಸ್ಟ್ ಒನ್ನು ಕೋನ ಒ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಪಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ. ಕೋನ ಒ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಅವರೇ? 65 ಡಿಗ್ರಿ ಪ್ಲಸ್ ಕೋನ ಕ್ಯೂ ಎಷ್ಟು ಡಿಗ್ರಿ ಆಗಿದೆ?
90 ಡಿಗ್ರಿ. ಕೋನ ಪಿಯನ್ನು ಗೊತ್ತಿಲ್ಲ, ಹಾಗೆ ಬರಿತೀನಿ, ಈಕ್ವಲ್ ಟು 180 ಡಿಗ್ರಿ. ಸರಿನಾ? 65ಕ್ಕೆ 90 ಕೂಡಿಸಿದ್ರೆ ಎಷ್ಟಾಗುತ್ತೆ ಹೇಳ್ರಿ? 65 + 90 155 ಡಿಗ್ರಿ ಪ್ಲಸ್ ಕೋನ ಪಿ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 180. ಕೋನ ಪಿಯನ್ನು ಇಲ್ಲೇ ಇಡ್ತೀನಿ, 180 ಡಿಗ್ರಿ. 150 ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ? -155 ಡಿಗ್ರಿ. ಕೋನ ಪಿ ಈಕ್ವಲ್ ಟು 180ರಲ್ಲಿ 155 ಡಿಗ್ರಿ ಕಳೆದ್ರೆ ಎಷ್ಟಾಯಿತು? 25 ಡಿಗ್ರಿ. ಓಕೆನಾ? ಹಾಂ, ಈಗ ನೋಡ್ಕೊಳ್ರಿ, ಇಲ್ಲಿ ಈ ಸೈಡಿನ ಕೋನ ಎಷ್ಟು ಸಿಕ್ತು? 25 ಡಿಗ್ರಿ. ಇದು ಎರಡೂ ಏನಾಗಿರುತ್ತೆ? ಸರ್ವಸಮ ಆಗಿರುತ್ತೆ. ಈಗ ಈ ಸೈಡಿನ ಕೋನನೂ ಎಷ್ಟಾಯಿತು? 25 ಡಿಗ್ರಿ. ಹಾಗಾದರೆ ಎರಡೂ ಕೋನ ಸೇರಿಸಿ ಕೋನ ಆರ್ ಪಿ ಕ್ಯೂ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳ್ರಿ? 25 ಡಿಗ್ರಿ ಪ್ಲಸ್ 25 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 50 ಡಿಗ್ರಿ ಅಂತ ಹೇಳಿ ಬರೀಬೇಕು. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಿ, 12ನೇ ಕ್ವಶನ್ನು. ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಯಾವ ಘನಾಕೃತಿ ಕಾಣಿಸ್ತಾ ಇದೆ? ಇದು ಶಂಕು. ಸರಿನಾ? ಶಂಕುವಿನ ಏನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನು? 2πr × h + r. ಇದು ಸೂತ್ರ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಕೊಟ್ಟಿದ್ದಾರೆ? 13ನೇ ಕ್ವಶನ್ನು. ಈ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಿರಿ. ಎಲ್ಲಿ ಮಧ್ಯಾಂಕ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಮಧ್ಯಾಂಕ ಇಲ್ಲೊಂದು ಬಾಕ್ಸ್ ಹಾಕ್ತೀವಿ, ಹೌದಾ? ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ಅದು ಎಲ್ಲಿ ಹೇಗೆ ನೋಡಿ ಹಾಕ್ತೀವಿ, ಏನು ಮಾಡಿ ಹಾಕ್ತೀವಿ ಅಂತ ಹೇಳಿ ನೋಡಬೇಕು. ಸರಿನಾ? ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ n ಈಕ್ವಲ್ ಟು ಎಷ್ಟಾಯಿತು? 20 ಇದೆ, ಹೌದಿಲ್ಲ? ಫಸ್ಟ್ ಏನು ಮಾಡಬೇಕು? ಎನ್ನನ್ನು 2ರಿಂದ ಭಾಗಿಸ್ಬೇಕು. ಎನ್ ಎಷ್ಟಿದೆ? 20 ಭಾಗಿಸು 2. 2 1 2 10. ಎನ್ ಬೆಲೆ ಎಷ್ಟು ಬಂತು? 10. ನಾವು ಈ 10ನ್ನು ಎಲ್ಲಿ ಹುಡುಕ್ತೀವಿ? ಸಂಚಿತ ಆವೃತ್ತಿಯಲ್ಲಿ ಯಾವ ಎರಡು ಸಂಖ್ಯೆಗಳ ಮಧ್ಯೆ 10 ಬರುತ್ತೆ ನೋಡೋಣ. ನೋಡ್ರಿ, 7ರ ಮೇಲೆ ಬರುತ್ತೆ, 14ರ ಒಳಗೆ ಬರುತ್ತೆ, ಹೌದಾ? ಈ ಎರಡು ಸಂಖ್ಯೆಗಳ ಮಧ್ಯೆ ಏನು ಬರುತ್ತೆ? 10 ಅನ್ನೋದು ಬರುತ್ತೆ. ಇದು ಎರಡೂ ಸಂಖ್ಯೆಗಳಲ್ಲಿ ನಾವೇನು ಮಾಡ್ತೀವಿ? ಈ 14ಕ್ಕೆ ಬಾಕ್ಸನ್ನು ಹಾಕ್ತೀವಿ. ಸರಿನಾ? ಯಾವ್ದು ದೊಡ್ಡ ಸಂಖ್ಯೆ ಇರುತ್ತೋ ಅದಕ್ಕೆ ನಾವೇನು ಮಾಡ್ತೀವಿ? ಬಾಕ್ಸನ್ನು ಹಾಕ್ತೀವಿ. ಏನಂತ ಕೇಳಿದ್ದಾರೆ? ಮಧ್ಯಾಂಕವಿರುವ ವರ್ಗಾಂತರ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವರ್ಗಾಂತರ ಯಾವುದು? 20ರಿಂದ 30 ಅನ್ನೋದು ವರ್ಗಾಂತರ. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 14ನೇ ಕ್ವಶನ್ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an ಈಕ್ವಲ್ ಟು 5n - 2 ಆದರೆ a2ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಎನ್ನಿದೆ, ಇಲ್ಲಿ ಎಷ್ಟಿದೆ? 2. ಹಾಗಾದರೆ ಎನ್ ಜಾಗದಲ್ಲಿ ಏನು ಹಾಕಬೇಕು? 2 ಅಂಥೇಳಿ ಹಾಕಬೇಕು. ಸರಿನಾ? an ಕ್ವಶನ್ ಏನು ಕೊಟ್ಟಿದ್ರು? 5n + 2. ಏನು ಕಂಡುಹಿಡಿಬೇಕಿತ್ತು? a2. 5ಕ್ಕೆ 5 ಬರದೆ ಎನ್ ಜಾಗದಲ್ಲಿ ಏನು ಹಾಕಬೇಕು? 2 ಪ್ಲಸ್ 2 ಈಕ್ವಲ್ ಟು 5 2 10 ಪ್ಲಸ್ 2 ಎಷ್ಟು? 12. ಹಾಗಾದರೆ a2ದ ಬೆಲೆ ಎಷ್ಟು? 12 ಅಂತ ಹೇಳಿ ಬಂತು. ಓಕೆನಾ? ಸರಿ, ನೆಕ್ಸ್ಟ್ ನೋಡಿರಿ, 15ನೇ ಕ್ವಶನ್ ಏನಿದೆ ಅಂಥೇಳಿ. 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 22 ಸೆಂಟಿಮೀಟರ್² ಆಗಿದೆ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬನ್ನಿ, ಇದಕ್ಕೆ ಆನ್ಸರ್ನ ಸಾಲ್ವ್ ಮಾಡೋಣ. ಏನಂತ ಕೇಳ್ತಾ ಇದ್ದಾರೆ ನೋಡಿರಿ. 7 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ಒಂದು ವೃತ್ತವನ್ನು ರಚನೆ ಮಾಡಿದ್ದೀನಿ. ಅದರ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಇದೆ? 7 ಸೆಂಟಿಮೀಟರ್ ಇದೆ. ಓಕೆನಾ? ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 22 ಸೆಂಟಿಮೀಟರ್. ಯಾವುದೋ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದೆಯಾ? ಇದು ಸದ್ಯಕ್ಕೆ ಇದನ್ನು ಅನ್ಕೊತೀನಿ ನಾನು. ಎಷ್ಟಿದೆ? ಇದು 22 ಸೆಂಟಿಮೀಟರ್² ಇದೆ. ಓಕೆನಾ? ಆಗಿದೆ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನು ಮಾಡಬೇಕು? ಈ ಉಳಿದಿದೆಯಲ್ಲ ಎಕ್ಸ್ಟ್ರಾ ಭಾಗ, ಅದರ ವಿಸ್ತೀರ್ಣ ಕಂಡುಹಿಡಬೇಕು. ನೋಡ್ಕೊಳ್ರಿ, ಈ ಟೋಟಲ್ ಪೂರ್ತಿ ವೃತ್ತದಲ್ಲಿ ನಾವು ಈ ಭಾಗವನ್ನು ಕಳೆದುಬಿಟ್ರೆ, ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದೆಯಲ್ಲ ಅದನ್ನು ಕಳೆದುಬಿಟ್ರೆ ಏನು ಸಿಗುತ್ತೆ? ಈ ಉಳಿದಿರೋ ಭಾಗದ ವಿಸ್ತೀರ್ಣ ಸಿಗುತ್ತೆ ಇಲ್ಲ? ಹಾಂ, ಹಾಗಾದರೆ ಏನು ಬರ್ತದೆ ಸೂತ್ರ ಹೇಳಿ? ಏನು ಕಂಡುಹಿಡಬೇಕು? ಉಳಿದ ಭಾಗದ ವಿಸ್ತೀರ್ಣ. ಅದನ್ನೇ ಬರ್ಕೊಳ್ಳಿ. ಉಳಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಏನಾಗುತ್ತೆ? ಈ ಟೋಟಲ್ ವೃತ್ತದಲ್ಲಿ ವೃತ್ತದ ವಿಸ್ತೀರ್ಣ ಮೈನಸ್ ಏನನ್ನು ಕಳಿಬೇಕು? ಇಲ್ಲಿ ನೋಡ್ರಿ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕು.
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಳಿಬೇಕು. ಓಕೆನಾ? ಸರಿ, ವೃತ್ತದ ವಿಸ್ತೀರ್ಣ ಕಂಡುಹಿಡುವಂಥ ಸೂತ್ರ ಏನಪ್ಪ? ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು? 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪೈಗೆ ಏನು ಬೆಲೆ ಹಾಕಬೇಕು? 22/7. ಮಧ್ಯದಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ? ಗುಣಾಕಾರ. ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 7. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ? 7 7 ಗುಣಿಸು 7 ಮೈನಸ್ 22. ಓಕೆನಾ? 7 1 7 1 7 22 7 ಗುಣಿಸು 7 ಉಳಿತಾ? ಎಷ್ಟಾಗುತ್ತೆ ಉತ್ತರ? 154. ಇಲ್ಲೇನು ಉಳಿತು? 22. 154ರಲ್ಲಿ 22 ಕಳೆದ್ರೆ ಎಷ್ಟಪ್ಪ? 154 ಮೈನಸ್ 22. ಉತ್ತರ ಎಷ್ಟು ಬಂತು? 132 ಸೆಂಟಿಮೀಟರ್ ಸ್ಕ್ವೇರ್ ಉಳಿದ ಭಾಗದ ವಿಸ್ತೀರ್ಣ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 16. ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಯಾವುದೋ ಒಂದು ನಾಣ್ಯ, ಕುಂದಿಲ್ಲದ ಅಂದರೆ ಹಾಳಾಗದೇ ಇರೋದು, ಚಪ್ಪಟೆ ಆಗದೇ ಇರುವಂಥ ನಾಣ್ಯ, ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆ ಏನು? ಒಂದು ಬಾರಿ ನಾಣ್ಯವನ್ನು ಚಿಮ್ಮಿಸ್ತವೆ ಅಂತಂದರೆ ಏನೇನು ಬೀಳಬಹುದು, ಫಲಿತಗಳು ಏನೇನು ರಿಸಲ್ಟ್ಸ್ ಬರಬಹುದು ಅಂತ ಹೇಳಿ. ಈಗ ಒಂದು ನಾಣ್ಯವನ್ನು ನಾನು ಹಾಕಿದಾಗ ಏನೇನು ಬರಬಹುದು? ಹೆಡ್ ಬರಬಹುದು, ಇಲ್ಲ ಅಂದರೆ ಏನು ಬರ್ಬೋದು? ಟೇಲ್ ಬರಬಹುದು. ಇದು ಎರಡನ್ನು ಬಿಟ್ಟರೆ ಮತ್ತು ಯಾವುದಾದ್ರು ಬರೋ ಚಾನ್ಸಸ್ ಇದೆಯಾ? ಇಲ್ಲ ಅಲ್ವಾ? ಒಂದೇದು ಯಾವುದು? ಹೆಡ್, ಮತ್ತೊಂದು ಯಾವುದು? ಟೇಲ್. ಶಿರ ಪುಚ್ಚ ಅಂತೇಳಿ ಕರೀತಾರೆ. ಓಕೆ, ಸರಿ, ಇಲ್ಲಿಗೆ ನೀವು 2 ಅಂಕದ ಪ್ರಶ್ನೆಗಳು ಮುಕ್ತಾಯ ಆಗುತ್ತೆ. ಸಾರಿ, 1 ಅಂಕದ ಪ್ರಶ್ನೆಗಳು. ಓಕೆನಾ? ಸರಿ, ಈಗ 2 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಬನ್ನಿ. ಒಂದೇ ಪ್ರಶ್ನೆ ನೋಡ್ರಿ, ಏನು ಕೊಟ್ಟಿದ್ದಾರೆ ಅಂಥೇಳಿ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟು 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು ಅಂತಂದರೆ ನಾವು ಏನಂತ ಅನ್ಕೋಬೇಕು ಹೇಳ್ರಿ? 5 + √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೋಬೇಕು. ಅದನ್ನು ನಾವಿಲ್ಲಿ ಬರೀಬೇಕು. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತ ಹೇಳಿ ಬರೀಬೇಕು. ಸರಿನಾ? ಈಗ ಭಾಗಲಬ್ಧ ಸಂಖ್ಯೆ ಆದರೆ ಅದನ್ನು ಯಾವ ಫಾರ್ಮಲ್ಲಿ ಬರಿಬೋದು ಹೇಳ್ರಿ? ವೆರಿ ಗುಡ್. ಯಾವ ಫಾರ್ಮಲ್ಲಿ ಹೇಳ್ರಿ? A/B ಅಥವಾ P/Q ಫಾರ್ಮಲ್ಲಿ ಬರಬೇಕು. ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು ನಾವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸರಿ, ಏನು ಹೇಳ್ರಿ? ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಮತ್ತೊಂದು ಕಂಡೀಷನ್ ಇದೆ, ಎ ಮತ್ತು ಬಿಗಳು ಏನು? ಸಹ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಮತ್ತೊಂದು ಕಂಡೀಷನ್ ಏನು ಕೇಳಿದ್ರೆ, ಬಿ ಯಾವತ್ತು 0 ಆಗಿರಬಾರ್ದು. ಓಕೆನಾ? ಬಿ ≠ 0, ಯಾವತ್ತು ಛೇದ 0 ಆಗಿರಬಾರ್ದು. ಇದು ಕಂಡೀಷನ್. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಪ್ಪ? ಸಹ ಅವಿಭಾಜ್ಯ ಸಂಖ್ಯೆ, ಫಾರ್ ಎಕ್ಸಾಂಪಲ್ ಎಯನ್ನು 3 ಅಂತ ತೊಗೊಳ್ತೀನಿ, ಬಿಯನ್ನು 4 ಅಂತ ತೊಗೊತೀನಿ. ಇದು ಎರಡು ಕಾಮನ್ ಆಗಿ ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ? ಇದು 1 ಮಗ್ಗಿ, ಇದು 3 ಮಗ್ಗಿ, ಇದು 1 ಮಗ್ಗಿ, 2 ಮಗ್ಗಿ, 4 ಮಗ್ಗಿ. ಕಾಮನ್ ಆಗಿ ಯಾವ ಮಗ್ಗಿಯಲ್ಲಿ ಬರ್ತಾ ಇದೆ? 1 ಮಗ್ಗಿಯಲ್ಲಿ ಕಾಮನ್ ಆಗಿ ಬರ್ತಾ ಇದೆ. ಅಂದರೆ ಸಹ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಒಂದು ಮಗ್ಗಿಯಲ್ಲಿ ಬಿಟ್ಟು ಮತ್ತು ಯಾವ ಮಗ್ಗಿಯಲ್ಲೂ ಇದು ಕಾಮನ್ ಆಗಿ ಈ 2 ಸಂಖ್ಯೆಗಳು ಬರಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲೋ 5 ಬಂತು, ಇಲ್ಲೋ 5 ಬಂತು ಅಂದರೆ ಇಲ್ಲ, ಅದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಕಾಮನ್ ಆಗಿ ಯಾವ ಮಗ್ಗಿಯಲ್ಲಿ ಬರಬೇಕು? 1 ಮಗ್ಗಿಯಲ್ಲಿ ಮಾತ್ರ ಕಾಮನ್ ಆಗಿ ಬರಬೇಕು. ಸರಿನಾ? ಇದು ಸಹ ಅವಿಭಾಜ್ಯ ಸಂಖ್ಯೆ. A/B ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ, ಈ ರೂಟ್ ಜಾಗನ ರೂಟ್ ಈ ಕಡೆನೇ ಇಡಬೇಕು, ಈ 5ಅನ್ನು ಈ ಕಡೆ ತೊಗೊಬರ್ಬೇಕು. ಸರಿ, √3 ಇಲ್ಲೇ ಇರಲಿ. A/B ಈ 5 +5 ಇದೆಯಲ್ಲ, ಈ ಕಡೆ ಬಂದಾಗ ಏನಾಗುತ್ತೆ? -5 ಆಗುತ್ತೆ. ಓಕೆ, √3 ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಇಲ್ಲಿ ಛೇದದಲ್ಲಿ ಏನೂ ಇಲ್ಲ, ಇದೆ 1 ಇದೆ. ಹೌದಾ? ಇಲ್ಲಿ ಬಿ ಮತ್ತು 1ರ ಲಸ ಏನಾಗುತ್ತೆ? ಬಿ. ಸರಿ, ಇಲ್ಲಿ ಬಿ ಬರಬೇಕು ಅಂದರೆ 1ರಿಂದ ಗುಣಿಸ್ಬೇಕು. ಇಲ್ಲಿ 1ರಿಂದ ಗುಣಿಸಿದ್ರೆ ಇಲ್ಲೂ 1, A1 A ಮೈನಸ್ ಇಲ್ಲಿ ಬಿ 1 ಇದೆ, ಬಿ ಬರಬೇಕು ಅಂದರೆ ಎಷ್ಟಿಂದ ಗುಣಿಸ್ಬೇಕು? ಬಿ. ಇಲ್ಲೂ ಬಿದಿಂದ ಗುಣಿಸಿದ್ರೆ ಇಲ್ಲೂ ಬಿ. 5 ಗುಣಿಸು ಬಿ ಅಂದರೆ 5b. ಸರಿನಾ? ಈಗ ಇದನ್ನು ಮೆನ್ಷನ್ ಮಾಡಬೇಕು. √3 ಅನ್ನೋದು ಏನಂತ ಸಾಧಿಸಿದ್ವಿ ಹೇಳ್ರಿ? √3 ಒಂದು
ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ಮೇಲ್ಗಡೆ ನೋಡ್ರಿ ನಾವೇನಂತ ಮೆನ್ಷನ್ ಮಾಡಿದ್ವಿ, ಎ ಬಿ ಇದೆಲ್ಲ ಯಾವ ಸಂಖ್ಯೆಗಳು? ಪೂರ್ಣಾಂಕಗಳು. ಮತ್ತು 5 ಸಹಿತ ಏನಾಗುತ್ತೆ? ಒಂದು ಪೂರ್ಣಾಂಕ ಆಗುತ್ತೆ. ಸರಿನಾ? ಅದನ್ನು ಮೆನ್ಷನ್ ಮಾಡಬೇಕು. ಎ ಬಿ 5 ಪೂರ್ಣಾಂಕಗಳಾಗಿದ್ದು ಇಲ್ಲಿ ನೋಡ್ರಿ ಇದನ್ನು ಮೇಲ್ಗಡೆ ಎ ಭಾಗಿಸು ಬಿ, ಎ ಭಾಗಿಸು ಬಿ ಫಾರ್ಮಲ್ಲಿ ಬರ್ತಿದ್ದೀವಿ ಅಂತಂದ್ರೆ ಅದು ಎಂಥ ಸಂಖ್ಯೆ ಹೇಳ್ರಿ? ಭಾಗಲಬ್ಧ ಸಂಖ್ಯೆ. ಎ ಬಿ 5 ಇದು ಪೂರ್ಣಾಂಕಗಳಾಗಿದ್ದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ನೋಡ್ರಿ ಇದು ಅಭಾಗಲಬ್ಧ, ಇದು ಭಾಗಲಬ್ಧ. ಯಾವಾಗಾದ್ರೂ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಇರುತ್ತಾ? ಇಲ್ಲ ಅಲ್ವಾ? ಆದ್ದರಿಂದ ಏನು ಬರೀತೀರಿ? ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಆದ್ದರಿಂದ ಏನಂತ ಬರೀತೀರಿ? ನಮ್ಮ ಊಹೆ ತಪ್ಪಾಗಿದೆ. ಇಷ್ಟು ಬರೆದ್ರೆ ಆಯಿತು. 5 + √3 1. ನಾವು ನೋಡ್ರಿ ಏನಂತ ಊಹಿಸಿದ್ವಿ? 5 + √3 1 ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆಯಲ್ಲಿ ತಪ್ಪಾಯಿತು. ತಪ್ಪಾಗಿದ್ದಕ್ಕೇನು? ಅದರ ಉಲ್ಟಾ ಆಗುತ್ತೆ. 5 + √3 1 ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ ಬರೆದ್ರೆ ಆಯಿತು. ಓಕೆನಾ? ಸಂಖ್ಯೆಯಾಗಿದೆ. ಸರಿ, ಬನ್ನಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಆಯಿತಾ? ನೋಡ್ರಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸರಿ, ಕ್ವಶನ್ಸ್ ಬರ್ಕೊತೀನಿ. 2x + y = 14 ಇದು 18ನೇದು. 2x + y = 14. ನೆಕ್ಸ್ಟ್ ನೋಡ್ರಿ ಏನು ಕೊಟ್ಟಿದ್ದಾರೆ? x - y = 4, x - y which is equal to 4. ಆಯಿತಾ? ಈಗ ನೋಡ್ರಿ ಇದು ಯಾವ ವಿಧಾನದಿಂದ? ವರ್ಜಿಸೋ ವಿಧಾನದಿಂದ. ಇಲ್ಲೂ 2x ಇದೆ, ಇಲ್ಲೂ 2x ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದಿತ್ತು. ಆ ಥರ ಇಲ್ಲ. ಹಾಗಾದರೆ x ಅಂತೂ ಕ್ಯಾನ್ಸಲ್ ಆಗೋಲ್ಲ. ಇಲ್ಲಿ +y ಇದೆ, ಇಲ್ಲಿ -y ಇದೆ. y ಅಂತೂ ಇದೆ, ಚಿಹ್ನೆನೂ ಬೇರೆ ಬೇರೆ ಇದೆ. ಆವಾಗ ಡೈರೆಕ್ಟಾಗಿ ಏನು ಮಾಡ್ಬೋದು? ಕ್ಯಾನ್ಸಲ್ನ ಮಾಡ್ಬೋದು. 2x + 1x ಏನಾಗುತ್ತೆ? 3x. ಸರಿನಾ? ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಎರಡೂ ಕಡೆ ಪ್ಲಸ್ ಇದೆ ಅಂದರೆ ಕೂಡಿಸ್ಬಿಡ್ಬೇಕು. 14 + 4 18. x = 18. ಈ 3 ಎಕ್ಸ್ನ ಜೊತೆ ಗುಣಾಕಾರದಲ್ಲಿ ಇರುತ್ತೆ. ಈ ಕಡೆ ಬಂದಾಗ ಏನಾಯಿತು? ಭಾಗಾಕಾರ. 3 1 3 ಎಷ್ಟಲೆ 18, 3 6 18. x = ಬೆಲೆ ಎಷ್ಟಾಯಿತು? 6. ಸರಿನಾ? ಈ ಎಕ್ಸ್ನ ಬೆಲೆಯನ್ನು ನಾವೆಲ್ಲಿ ಹಾಕಬೇಕು? ಈ ಎರಡರಲ್ಲಿ ಯಾವುದಾದ್ರು ಸಿಂಪಲ್ ಆಗಿರೋ ಇಕ್ವೇಷನಲ್ಲಿ ಹಾಕಿದ್ರೆ ಉತ್ತರ ಬರುತ್ತೆ. ಓಕೆ, ನಾನು ಸಿಂಪಲ್ ಆಗಿರೋದು ತೊಗೊತೀನಿ. x - y = 4. ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು? 6 - y = 4 -y which is equal to 4. 6ನ್ನು ಈ ಕಡೆ ತೊಗೊಬಂದರೆ -6 -y = 4ರಲ್ಲಿ 6ನ್ನು ಕಳೀಲಿಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಹಾಗಾದ್ರೆ 6ರಲ್ಲಿ 4 ಕಳಿಬೇಕು. 6ರಲ್ಲಿ 4 ಕಳೆದ್ರೆ ಎಷ್ಟಾಯಿತು? 2. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್. ಇಲ್ಲೂ ಮೈನಸ್ ಹೋಯಿತು, ಇಲ್ಲೂ ಮೈನಸ್ ಹೋಯಿತು. y ಬೆಲೆ ಎಷ್ಟು ಬಂತು? 2. ಸರಿನಾ? ಉತ್ತರ ಬಂತು. ಓಕೆ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಈಗ ನೆಕ್ಸ್ಟ್ ಬರೋ ಕ್ವಶನ್ ನೋಡ್ರಿ, ಅದನ್ನು ನಿಮಗೊಂಚೂರು ಟ್ವಿಸ್ಟ್ ಆಗಿ ಕೊಟ್ಟಿರೋದು. ಹೇಗೆ ಏನು ಮಾಡ್ಬೇಕು ನೋಡ್ರಿ? ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸಿರುವ p(x) ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸರಿನಾ? ಇಲ್ಲಿ ನೋಡ್ತಾ ಹೋಗ್ರಿ ಗ್ರಾಫನ್ನು. ಈ ಥರ ಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ನಮಗೆ ಏನು ಬೇಕು? ಬಹುಪದೋಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ ಒಂದು ಸೂತ್ರ ಇದೆ. ಏನಪ್ಪ ಆ ಸೂತ್ರ? ನೋಡ್ಕೊಳ್ರಿ, 19ನೇ ಕ್ವಶನ್ ಅಲ್ವಾ ಇದು? x² - α + β × x + α β. ಇದು ಸೂತ್ರ. ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾಗಿರೋದು. ಆಲ್ಫಾ ಬೀಟಾ ಕೊಟ್ಟಾಗ ನಮ್ಗೆ ಆಲ್ಫಾ ಬೀಟಾ ಅಂತ ಏನು ಕೊಡಲಿಲ್ಲ. ಅವರು ಏನಂತ ಕೊಟ್ಟಿದ್ದಾರೆ? ಒಂದು ಗ್ರಾಫನ್ನು ಕೊಟ್ಟಿದ್ದಾರೆ. ನಾವು ಆಲ್ಫಾ ಮತ್ತು ಬೀಟಾವನ್ನು ಹೇಗೆ ಕಂಡುಹಿಡಿತಿದ್ವಿ ಹೇಳ್ರಿ? ಶೂನ್ಯತೆಗಳನ್ನು ಕಂಡುಹಿಡಿತಿದ್ವಲ್ಲ. ಇಷ್ಟೆಲ್ಲ ಮಧ್ಯದ ಪದ ಒಡೆದು ಶೂನ್ಯತೆಗಳು ಅಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಒಂದನ್ನು ಆಲ್ಫಾ ಅಂತ ಕೊಟ್ಟಿದ್ವಿ, ಎಕ್ಸ್ ಬೆಲೆಯನ್ನು ಕಂಡುಹಿಡಿದು ಮತ್ತೊಂದು ಬೀಟಾ. ಈ ಎಕ್ಸ್ ಬೆಲೆಯನ್ನು ಚಿತ್ರದ ಸಹಾಯದಿಂದ ಹೇಗೆ ಕಂಡುಹಿಡಿಬೋದು? ಎಕ್ಸ್ ಬೆಲೆ ಅಂತಂದರೆ ಶೂನ್ಯತೆಗಳನ್ನು ಚಿತ್ರದ ಸಹಾಯದಿಂದ ಹೇಗೆ ಕಂಡುಹಿಡಿಬೋದು? ಎಕ್ಸ್ ಅಕ್ಷದಲ್ಲಿ ಯಾವ್ಯಾವ ಟಚ್ ಆಗಿ ಹೋಗಿದೆಯೋ ಅದೇ ನಮ್ಮ ಶೂನ್ಯತೆಗಳು. ಇಲ್ಲಿ ನೋಡ್ರಿ, ಯಾವ್ದು ಟಚ್ ಆಗಿದೆ, ಯಾವ್ದು ಇದಕ್ಕೆ?
-1, 0 ಅಲ್ವಾ ಇದು? ಇದು ಯಾವುದು? 1, 2, 3, 4 4, 0 ಅಲ್ವಾ? ಹಾಂ, ಈಗ ಎಕ್ಸ್ ಬೆಲೆ ಇಲ್ಲೇನು ಬಂತು? -1. ಒಂದು ಎಕ್ಸ್ ಬೆಲೆ ಏನು ಬಂತು? ಎಕ್ಸ್ =-1. ಮತ್ತೊಂದು ಎಕ್ಸ್ ಬೆಲೆ ಏನು ಬರ್ತಾ ಇದೆ ಇಲ್ಲಿ? ನೋಡ್ರಿ 4 ಅಂತೇಳಿ ಬರ್ತಾ ಇದೆ. ಸರಿನಾ? ಒಂದನ್ನು ಆಲ್ಫಾ ಅಂತ ಇಟ್ಕೊಳ್ಳಿ, ಒಂದನ್ನು ಬೀಟಾ ಅಂತ ಇಟ್ಕೊಳ್ರಿ. x² - ಆಲ್ಫಾ ಎಷ್ಟಿದೆ? -1, ಆಮೇಲೆ ಪ್ಲಸ್, ಆಮೇಲೆ ಬೀಟಾ 4 ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ -1 × 4. ಓಕೆ, ವಿಚ್ ಇಸ್ ಈಕ್ವಲ್ ಟು x². ಇದು ಮೈನಸ್ ಇಲ್ಲೇ ಇರಲಿ, ಪ್ಲಸ್ ಮೈನಸ್ ಮೈನಸ್, 4ರಲ್ಲಿ 1 ಕಳೆದ್ರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಪ್ರಾಬ್ಲಮ್ ಇಲ್ಲ. ಪ್ಲಸ್ ಮೈನಸ್ ಮೈನಸ್, 4 1 4, ಉತ್ತರ ಎಷ್ಟು ಬಂತು? x² - 3x - 4. ಇದು ನಮ್ಮ ಉತ್ತರ. ಓಕೆನಾ? ಈ ಥರ ಗ್ರಾಫ್ ಕೊಟ್ಟಾಗ ಏನು ಮಾಡಬೇಕು? ಶೂನ್ಯತೆಗಳನ್ನು ಕಂಡುಹಿಡಬೇಕು. ಹೇಗೆ ನಿಮಗೆ ನಾರ್ಮಲಾಗಿ ಗ್ರಾಫ್ ಕೊಟ್ಟು ಶೂನ್ಯತೆಗಳನ್ನು ಹೇಗೆ ಕಂಡುಹಿಡಿಯಲಿಕ್ಕೆ ಹೇಳ್ತಾರಲ್ವ, ಎಕ್ಸ್ ಅಕ್ಷದಲ್ಲಿ ಎಲ್ಲೆಲ್ಲಿ ಟಚ್ ಆಗಿ ಹೋಗಿದೆ ಅನ್ನೋದನ್ನು ನೋಡ್ತೀರಾ ನೀವು. ಅದೇ ರೀತಿ ಇಲ್ಲೂ ಪರ್ಟಿಕ್ಯುಲರಾಗಿ ಹೀಗೆ ನೋಡಬೇಕು. ಇಲ್ಲಿ ನಂಬರ್ಸ್ನ ಕೊಟ್ಟಿರ್ತಾರೆ ನೋಡಿರಿ, ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಆಲ್ಫಾ ಯಾವುದು ಬೀಟಾ ಯಾವುದು ಅಂತೇಳಿ. ಓಕೆನಾ? ಸರಿ, ನೆಕ್ಸ್ಟ್ ಬರ್ರಿ 20ನೇ ಕ್ವಶನ್ ನೋಡೋಣ. 2x² + x - 6 ವಿಚ್ ಇಸ್ ಈಕ್ವಲ್ ಟು ಏನು? 0 ಅಂತೇಳಿ ಹೇಳ್ತಾ ಇದ್ದಾರೆ. ಮೂಲಗಳನ್ನು ಕಂಡುಹಿಡಬೇಕು. ಮೂಲಗಳು ಒಂದು ಎಕ್ಸನ್ನು ಕಂಡುಹಿಡಬೇಕು ಅಂತಲೇ ಅರ್ಥ. ಅಪವರ್ತನ ವಿಧಾನದಿಂದ. ಅಪವರ್ತನ ಅಂದರೆ ಏನು? ಮಧ್ಯದ ಪದ ಹೊಡೆಯೋದು. ಓಕೆನಾ? ಸರಿ, ಬನ್ನಿ ನೋಡೋಣ ಕ್ವಶನ್ ಏನಿದೆ ಹೇಳ್ರಿ. ಬರ್ಕೊಳ್ಳೋಣ ಫಸ್ಟು 20ನೇದು. 2x² + x - 6 ವಿಚ್ ಇಸ್ ಈಕ್ವಲ್ ಟು ಏನು? 0. ಸರಿ, ಬನ್ನಿ ಕ್ವಶನನ್ನು ಸಾಲ್ವ್ ಮಾಡೋಣ. ಮೂಲಗಳನ್ನು ಕಂಡುಹಿಡಿಯೋದೇನು? ಮಧ್ಯದ ಪದ ಹೊಡೆಯೋದು. ಮೊದಲನೇ ಕೆಲಸ ಏನು? ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ. 6 2 12, ಮೈನಸ್ ಚಿಹ್ನೆ ಇದೆ, ಸೊ ಮೈನಸ್ x². ಸರಿನಾ? ಹಾಂ, ಈ ಕಡೆ ಏನು ಬರಬೇಕು? ಪ್ಲಸ್ ಎಕ್ಸ್. ಈಗ ಯಾರಾದರೂ ಎರಡು ಸಂಖ್ಯೆಗಳನ್ನು ನೋಡಬೇಕು. ಫಾರ್ ಎಕ್ಸಾಂಪಲ್ 6 2 12 ಅಂತೇಳಿ ನೋಡ್ತೀನಿ. ಅದರಲ್ಲಿ 6ರಲ್ಲಿ 2 ಕಳೆದ್ರೆ ನಮಗೆ 1 ಬರ್ತದೆಯಾ? 1 ಎಕ್ಸ್ ಬರುತ್ತಾ? ಇಲ್ಲ. 6ರಲ್ಲಿ 2 ಕೂಡಿಸಿದ್ರೆ 1 ಎಕ್ಸ್ ಬರುತ್ತಾ? ಇಲ್ಲ. ಹಾಗಾಗಿ ಇದನ್ನಂತೂ ತೊಗೊಳ್ಳಿಕ್ಕೆ ಬರಲ್ಲ, ಸೊ ಬಿಡ್ತೀನಿ ನಾನು. ಈಗ 4x 3x 4 3 ಅಂತೇಳಿ ತೊಗೊತೀನಿ. ಓಕೆನಾ? ಹಾಂ, 4 3 12, ಅದರಲ್ಲಿ 4ರಲ್ಲಿ 3 ಕಳೆದ್ರೆ 1 ಎಕ್ಸ್ ಬರುತ್ತೆ ಅಲ್ಲ? ಹಾಂ, ಆ ಥರ 4x 3x. ಈಗ ಇಲ್ಲಿ ಪ್ಲಸ್ ಬಂದಿದೆ ಅಂದರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ಬರಬೇಕು. ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ? ಪ್ಲಸ್ ಮೈನಸ್ ಮೈನಸ್. ಓಕೆನಾ? ಪ್ಲಸ್ ಮೈನಸ್ ಮೈನಸ್, ಪ್ಲಸ್ ಮೈನಸ್ ಮೈನಸ್, 4 3 12, ಎಕ್ಸ್ ಗುಣಿಸು x². ಪ್ಲಸ್ ಮೈನಸ್ ಮೈನಸ್, 4ರಲ್ಲಿ 3 ಕಳಿಬೇಕು ಅಂದರೆ 1 ಎಕ್ಸ್ ಬಂತು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಓಕೆನಾ? ಇದು ಸ್ಯಾಟಿಸ್ಫೈ ಆಯಿತಾ? ಈಗ ಇದನ್ನು ತೊಗೊಂಡೋಗಿ ಇಲ್ಲಿ ಹಾಕಬೇಕು. ಮೊದಲನೇ ಪದ ಹಾಗೆ ಬರೀಬೇಕು, ಕೊನೆ ಪದನೂ ಏನು ಮಾಡಬೇಕು? ಹಾಗೆ ಬರೀಬೇಕು. = 0 ಹಾಗೆ. ಆದರೆ ಈ ಪ್ಲಸ್ ಎಕ್ಸ್ನ ಬದಲಾಗಿ ಏನೇನು ಬರೀತೀರಿ? 4x - 3x ಪ್ಲಸ್ 4x - 3x. ಓಕೆನಾ? ಈಗ ಇದ್ರದ್ದೊಂದು ಗುಂಪು, ಇದರದ್ದೊಂದು ಗುಂಪು. ಇದೆರಡರಲ್ಲಿ ಕಾಮನ್ ಯಾವುದಿದೆ? ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಅಂದರೆ 4ರಲ್ಲಿ 2 ಬರುತ್ತೆ ಎಲ್ಲ ಚೆಕ್ ಮಾಡೋಣ. 2 2 2 ಅಂದರೆ 4ರಲ್ಲಿ ಎಷ್ಟು 2 ಬರ್ತಾ ಇದೆ? 2. ಹಾಗಾದರೆ ಇಲ್ಲೂ 2 ಇದೆ ಅಂತ ಹೇಳರ್ಥ ಅಲ್ವಾ? ಕಾಮನ್ 2, ಮತ್ತೊಂದು ಎಕ್ಸ್. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ತೆಗೆದುಬಿಡ್ರಿ. ಎಕ್ಸ್ ಉಳಿತು, ಪ್ಲಸ್ ಇಲ್ಲೊಂದು 2 ಉಳಿತು. ಹೌದಾ? 2 ಒಂದೇ 2 ತೆಗೆದ್ರೆ ಮತ್ತೊಂದು 2 ಉಳಿದಿದೆಯಲ್ಲ ಇಲ್ಲಿ. 2 2 4, ಎಕ್ಸಿಗೆ ಎಕ್ಸ್ ಮೈನಸ್ ಇಲ್ಲಿ 3 ಕಾಮನ್ ಆಗುತ್ತೆ. ಎಕ್ಸ್ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್ 2, 3 2 6 ವಿಚ್ ಇಸ್ ಈಕ್ವಲ್ ಟು 0. ನೋಡಿರಿ, ಮೈನಸ್ ಇಲ್ಲಿ 6 ಇದೆಯಲ್ಲ, 6ರಲ್ಲಿ 3 ಬರುತ್ತೆ ಎಲ್ಲ ಚೆಕ್ ಮಾಡಿರಿ. 2 3 3 1, 2ರಲ್ಲಿ 3 1 ಬರುತ್ತಾ? ಆಮೇಲೆ ಇಲ್ಲಿ 2 ಉಳಿಯುತ್ತಾ? ಅದನ್ನು ಇಲ್ಲಿ ಬರ್ತಿರೋದು. ಓಕೆನಾ? ಈಗ 2ರಲ್ಲೂ ಯಾವ್ದು ಕಾಮನ್ ಇದೆ? ಎಕ್ಸ್ ಪ್ಲಸ್ 2. ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ? ಎಕ್ಸ್ ಪ್ಲಸ್ 2 ಎರಡೂ ಕಡೆ ಸೇಮ್ ಬರಬೇಕು. ಬ್ರ್ಯಾಕೆಟ್ ಏನಾದರೂ ಸೇಮ್ ಬಂತು ಅಂದರೆ ನಮ್ಮ ಉತ್ತರ ಸರಿಯಿದೆ. ಎಕ್ಸ್ ಪ್ಲಸ್ 2 ಬರ್ತು ಅಂದರೆ ಇಲ್ಲೇನು ಉಳಿತು? 2x - 3 ವಿಚ್ ಇಸ್ ಈಕ್ವಲ್ ಟು 0. ಫಸ್ಟು ಎರಡಕ್ಕೂ ಸೇರಿ 0 ಇದೆ, ನಾವು ಸಪ್ರೇಟಾಗಿ 0 ಕೊಡಬೇಕು. = 0, 2x -3 ವಿಚ್ ಇಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಇದ್ದಿದ್ದು ಏನಾಗುತ್ತೆ? -2. 2x - 3 ಇದ್ದಿದ್ದು ಈ ಕಡೆ ಹೋದಾಗ +3. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? 3/2. ಮೂಲಗಳನ್ನು ಕಂಡುಹಿಡಿಯಿರಿ ಅಂದಿದ್ದು ಒಂದನೇ ಮೂಲ ಇದು, ಎರಡನೇ ಮೂಲ ಇದು. ಓಕೆನಾ? ಸರಿ, ನೆಕ್ಸ್ಟ್ 20ನೇ ಕ್ವಶನ್ ಆಯಿತು. ಈಗ 21ನೇ ಕ್ವಶನ್ಗೆ ಹೋಗೋಣ. ನೋಡಿರಿ, 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20
ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸರಿ, ಬನ್ನಿ ಇದನ್ನು ಕಂಡುಹಿಡಿಯೋಣ. ಓಕೆನಾ? ಹಾಂ, ಈಗ 20 ಪದಗಳ ಮೊತ್ತ ಅಂತ ಬಂದ ತಕ್ಷಣ ಯಾವ ಸೂತ್ರ ಬರುತ್ತೆ? SN ವಿಚ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂಥೇಳಿ ಬರುತ್ತೆ. ಇದು ನಮ್ಮ ಸೂತ್ರ. ಈ ಸೂತ್ರನ ಬಿಡಿಸ್ಲಿಕ್ಕೆ ನಮ್ಗೆ ಏನೇನು ಬೇಕು? n ಬೆಲೆ ಬೇಕು, a ಬೆಲೆ ಬೇಕು, d ಬೆಲೆ ಬೇಕು. ಓಕೆನಾ? ಫಸ್ಟ್ ಅದನ್ನು ಬರ್ಕೊಳ್ಳೋಣ. n ಅಂದರೆ ಎಷ್ಟು ನೋಡ್ರಿ, 20 ಪದಗಳ ಮೊತ್ತ ಅಂದರೆ n ಈಕ್ವಲ್ ಟು ಎಷ್ಟಾಗುತ್ತೆ? 20. ಸರಿನಾ? ಎ ಅಂದರೆ ಏನು ಹೇಳ್ರಿ? ಈ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರಲ್ಲ ಅದೆಲ್ಲ ಮೊದಲನೇ ಪದ ಏನಾಗುತ್ತೆ? ಎ. 3 ಕೊಟ್ಟಿದ್ದಾರಲ್ವ ಅದು. ಡಿ ಹೆಂಗೆ ಗೊತ್ತಾಗುತ್ತೆ? ಈ ಎರಡನೇ ಪದದಲ್ಲಿ ಈ ಒಂದನೇ ಪದ ಕಳೆದ್ರೆ ಡಿ ಸಿಗುತ್ತೆ. ಎರಡನೇ ಪದ 7 ಮೈನಸ್ 3, 7ರಲ್ಲಿ 3 ಕಳೆದ್ರೆ ಎಷ್ಟು? 4. ಹಾಗಾದರೆ ಡಿ ಎಷ್ಟಾಯಿತು? 4 ಆಯಿತು. ಓಕೆನಾ? ಎಲ್ಲ ಸಿಕ್ತಲ್ವ? ಇಲ್ಲಿ ಬೆಲೆಯನ್ನು ಅಪ್ಲೈ ಮಾಡೋಣ ಈಗ. ಓಕೆ, ಈ ಕಡೆ ನೋಡ್ರಿ. ಎಸ್ ಎನ್ ಜಾಗದಲ್ಲಿ ಏನು ಹಾಕಬೇಕು? 20 ವಿಚ್ ಇಸ್ ಈಕ್ವಲ್ ಟು ಎನ್ ಜಾಗದಲ್ಲಿ 20 ಭಾಗಿಸು 2, ಬ್ರ್ಯಾಕೆಟಿಗೆ ಬ್ರ್ಯಾಕೆಟ್, 2ಕ್ಕೆ 2, ಎ ಜಾಗದಲ್ಲಿ ಏನು ಬರೀಬೇಕು? 3 ಪ್ಲಸ್ ಎನ್, ಆಮೇಲೆ ಒಂದು ಬ್ರ್ಯಾಕೆಟ್ ಬಂತು, ಬ್ರ್ಯಾಕೆಟ್ ಹಾಕಿದೆ. ಎನ್ ಜಾಗದಲ್ಲಿ ಏನು ಬರೀಬೇಕು? 20 ಮೈನಸ್ 1. ಡಿ ಜಾಗದಲ್ಲಿ ಏನು ಬರೀಬೇಕು? 4. ಓಕೆನಾ? ಹಾಂ, 2 1 2 10. ಇಲ್ಲಿ ಮೇಲ್ಗಡೆ ಭಾಗ ಹೋಗ್ತಾ ಇದೆ, ಅದಕ್ಕೋಸ್ಕರ ಭಾಗ ಹೊಡೀರಿ. ಇಫ್ ಹೋಗದೆ ಇದ್ದರೆ ಭಾಗ ಹೊಡಿಲಿಕ್ಕೆ ಹೋಗಬೇಡ್ರಿ. ಓಕೆನಾ? ಹಾಂ, ಉತ್ತರ ಎಷ್ಟು ಉಳಿತು? 10. 2 3 6 ಪ್ಲಸ್ 20ರಲ್ಲಿ 1 ಕಳೆದ್ರೆ 19. ಇಲ್ಲಿ ಬ್ರ್ಯಾಕೆಟ್ ಹಾಕ್ರಿ, ಇಲ್ಲಿ 4 ಉಳಿತು. ಓಕೆನಾ? ಈಕ್ವಲ್ ಟು 10 6 ಪ್ಲಸ್ 19 4 ಎಷ್ಟು? 19 4 76. ಓಕೆನಾ? 10 76 ಪ್ಲಸ್ 6 ಕೂಡಿಸೋಣ. 76 6 6 6 12 7 1 8. ಟೋಟಲ್ ಎಷ್ಟಾಯಿತು? 82. 82 ಗುಣಿಸು 10 ಅಂತಂದ್ರೆ ಉತ್ತರ 820 ಅಂಥೇಳಿ ಬರುತ್ತೆ. ಓಕೆನಾ? ಸರಿ, ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. ಇದು ಈಸಿ ಇತ್ತು, ಇದನ್ನು 2 ಮಾರ್ಕ್ಸಿಗೋಸ್ಕರ ಕೊಟ್ಟಿದ್ರು ಅವರು. ಓಕೆ, ನೆಕ್ಸ್ಟ್ ನೋಡ್ರಿ. 3 ಅಂಕಿಗಳ ಅಥವಾ ಕ್ವಶನ್ ಇದೆ, 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗವಾಗುತ್ತದೆ? ಸರಿನಾ? ಈಗ ಫಸ್ಟು ನೋಡ್ರಿ, ಎಷ್ಟನೇ ಕ್ವಶನ್ ಹೇಳ್ರಿ ಇದು? 21ನೇ ಕ್ವಶನ್ ಅಲ್ವಾ? 21ನೇ ಕ್ವಶನಲ್ಲಿ ಆರ್ ಕ್ವಶನ್ ಇದು. ಹಾಂ, ಫಸ್ಟು 3 ಅಂಕಿ ಸಂಖ್ಯೆಗಳು ಯಾವ್ಯಾವುದು ಅಂತ ನೋಡೋಣ. 100ರಿಂದ ಸ್ಟಾರ್ಟ್ ಆಗಿ ಎಷ್ಟರ ತನಕ ಬರುತ್ತೆ? 999 ಸಂಖ್ಯೆ. ಸರಿನಾ? ಇದರಲ್ಲಿ ಎಷ್ಟು 7ರಿಂದ ಭಾಗವಾಗುವಂಥ ಸಂಖ್ಯೆ ಯಾವುದು ಅಂತ ನೋಡಬೇಕಲ್ವಾ? ಸ್ಟಾರ್ಟಿಂಗ್ ಫಸ್ಟ್ ಸಂಖ್ಯೆ 100ನ್ನು 7ರಿಂದ ಭಾಗಿಸೋಣ. 7 1 7, ಎಷ್ಟು ಉಳಿತು? 3. 3 ಅಂದರೆ 30. 7 ಎಷ್ಟೇ? 30. 7 4 28. 30ರಲ್ಲಿ 28 ಕಳೆದ್ರೆ 2 ಅಲ್ವಾ? ಹಾಂ, ಈಗ 100ರಲ್ಲಿ 2 ಕಳೆದು ಬಿಟ್ಟರೆ ಏನಾಗ್ಬಿಡುತ್ತೆ? 2 ಅಂಕಿ ಸಂಖ್ಯೆ ಆಗಿಬಿಡುತ್ತೆ. ಅದರಿಂದ ಇಲ್ಲಿ 2 ಇದೆ ಅಲ್ವಾ? 7 ಆಗಬೇಕು ಅಂದರೆ ಎಷ್ಟು ಕೂಡಿಸ್ಬೇಕು ಹೇಳ್ರಿ? 5 ಕೂಡಿಸ್ಬೇಕಲ್ವಾ? ಹಾಗಾದರೆ ಈ 5ನ್ನು ತೊಗೊಂಡು ಹೋಗಿ ಈ 100ಕ್ಕೆ ಕೂಡಿಸ್ರಿ. ಸರಿ, ಈ 2ನ್ನು ಕಳಿಬೇಕು. ಆ್ಯಕ್ಚುಲಿ 7ರಿಂದ ಭಾಗ ಆಗಬೇಕು ಅಂದರೆ ಕಳೆದು ಬಿಟ್ಟರೆ ಏನಾಗುತ್ತೆ? ಇದು 2 ಅಂಕಿ ಸಂಖ್ಯೆ ಆಗಿಬಿಡುತ್ತೆ. ಅದಕ್ಕೆ ಈ 2ನ್ನು ಎಷ್ಟು ಸೇರಿಸಿದ್ರೆ 7 ಆಗುತ್ತೆ ಅಂತ ಚೆಕ್ ಮಾಡಬೇಕು. 5 ಸೇರಿಸೋದಲ್ವ? ಇದನ್ನು ತೊಗೊಂಡೋಗಿ 100ಕ್ಕೆ ಸೇರಿಸ್ಬಿಟ್ರಾಯ್ತು. ಹಾಗಾದರೆ ಮೊದಲನೇ ಸಂಖ್ಯೆ ಯಾವುದು? 105. ಎರಡನೇ ಸಂಖ್ಯೆ ಯಾವುದಾಗುತ್ತೆ? ಹಾಗಾದರೆ 105ಕ್ಕೆ 7ನ್ನು ಕೂಡಿಸ್ಬಿಡ್ರಿ. 12. 112 ಆಯಿತು. ಓಕೆನಾ? 112. ಮೂರನೇ ಸಂಖ್ಯೆ ಯಾವುದಾಗುತ್ತೆ? 119. ಸೊ ಆನ್. ಈಗ ಲಾಸ್ಟ್ ಒಂದೊಂದು ಹುಡುಕ್ಬೇಕಲ್ವಾ? ಹಾಂ, ಈಗ 999ನ್ನು 7ರಿಂದ ಭಾಗಿಸ್ಬಿಡ್ರಿ. 7 1 7, ಎಷ್ಟು ಉಳಿತು? 2. 7 4 28, ಎಷ್ಟು ಉಳಿತು? 1. 7 2 14, ಎಷ್ಟು ಉಳಿತು? 5. ಇಲ್ಲಿ ಡೈರೆಕ್ಟಾಗಿ ಈ 5ನ್ನು ತೊಗೊಂಡೋಗಿ ಇಲ್ಲಿ ಕಳೆದು ಬಿಡ್ರಿ. 999ಲ್ಲಿ 5ನ್ನು ಕಳೆದು ಬಿಟ್ಟರೆ ಎಷ್ಟಾಯಿತು? ಇಲ್ಲಿ ಹೇಳಿದೆ ಅಲ್ವಾ? 2ನ್ನು ಕಳೆದು ಬಿಡಬೇಕು. ಆದರೆ ಕಳೆದ್ರೆ 2 ಅಂಕಿ ಸಂಖ್ಯೆ ಆಗುತ್ತೆ, ಅದಕ್ಕೆ ಕಳೆಯೋಂಗಿಲ್ಲ. ಆದರೆ 999ರಲ್ಲಿ 5ನ್ನು ಕಳೆದ್ರೆ 2 ಅಂಕಿ ಸಂಖ್ಯೆ ಅಂತೂ ಆಗೋದಿಲ್ಲ, ಅದರಿಂದ ಕಳಿಬಹುದು. 999ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ? 994. ಗೊತ್ತಾಯ್ತಾ? ಹಾಗಾದರೆ ಸಂಖ್ಯೆ ಹೇಗೆ ಕಂಡುಹಿಡಬೇಕು ಅಂಥೇಳಿ ಎಷ್ಟು ಹೇಳಿದಾರೋ ಆ ಸಂಖ್ಯೆದ ಭಾಗಿಸ್ಬಿಟ್ರೆ ಆಯಿತು. ಓಕೆನಾ? ಹಾಂ, ನೆಕ್ಸ್ಟ್ ಬರ್ರಿ. 994
ಎಷ್ಟು 3 ಅಂಕೆಗಳ ಎಷ್ಟು ಸಂಖ್ಯೆಗಳು ಎಷ್ಟು ಅಂತ ಸಂಖ್ಯೆಗಳು ಬಂದರೆ ಇಲ್ಲಿ ಎ ಎನ್ ಬೆಲೆ ಗೊತ್ತಿದೆ, ಎ ಬೆಲೆ ಗೊತ್ತಿದೆ, ಡಿ ಬೆಲೆನೂ 7 ಅಂತ ಗೊತ್ತಿದೆ. 112ರಲ್ಲಿ 105 ಕಳೆದ್ರೆ 7 ಅಲ್ವಾ, ಡಿ ಬೆಲೆನೂ ಗೊತ್ತಾಯಿತು. ಏನು ಕಂಡುಹಿಡಬೇಕು? ಎನ್ ಎಷ್ಟು ಸಂಖ್ಯೆಗಳಿವೆ ಅಂಥೇಳಿ ಕಂಡುಹಿಡಬೇಕು, ಎನ್ ಬೆಲೆಯನ್ನು ಕಂಡುಹಿಡಬೇಕು. ಸರಿನಾ? ಇಲ್ಲಿ ಎ ಎನ್ ಗೊತ್ತಿರೋದ್ರಿಂದ ಎ ಎನ್ ಸೂತ್ರ ಹಾಕ್ತೀನಿ. ಎ ಎನ್ = a + n - 1 × ಡಿ. ಸರಿನಾ? ಎ ಎನ್ ಜಾಗದಲ್ಲಿ ಎ ಎನ್ ಅಂದರೆ ಕೊನೆ ಪದದ ಜಾಗದಲ್ಲಿ ಏನು ಬರೀಬೇಕು? 994 ವಿಚ್ ಇಸ್ ಈಕ್ವಲ್ ಟು ಎ ಜಾಗದಲ್ಲಿ 105 ಪ್ಲಸ್ ಎನ್ ಗೊತ್ತಿದೆಯಾ? ಇಲ್ಲ. n-1 ಹಾಗೆ ಇರಲಿ. ಡಿ ಬೆಲೆ ಏನಾಗುತ್ತೆ? 7. ಈ 994 ಇಲ್ಲೇ ಇರಲಿ. ಈ 105 ಈ ಕಡೆ ತೊಗೊಂಬರಬೇಕು. ಓಕೆನಾ? ವಿಚ್ ಇಸ್ ಈಕ್ವಲ್ ಟು n-1 × 7. 994ರಲ್ಲಿ 105 ಕಳೆದ್ರೆ ಎಷ್ಟು? ಸರಿ, ಬರೀ ಇಲ್ಲಿ ಕಳೆಯೋಣ. 994ರಲ್ಲಿ 105, 4ರಲ್ಲಿ 5 ಕಳೀಲಿಕ್ಕೆ ಬರೋದಿಲ್ಲ, ಇಲ್ಲೊಂದು ತೊಗೊತೀನಿ. 14 ಆಯಿತು. 14ರಲ್ಲಿ 5 ಕಳೆದ್ರೆ ಎಷ್ಟು? 9. ಓಕೆನಾ? ಇಲ್ಲೆಷ್ಟು ಉಳಿತು? 8. 8ಕ್ಕೆ 8. 9ರಲ್ಲಿ 1 ಕಳೆದ್ರೆ ಎಷ್ಟು? 8. ಟೋಟಲ್ ಉತ್ತರ ಎಷ್ಟು ಬಂತು? 889 ವಿಚ್ ಇಸ್ ಈಕ್ವಲ್ ಟು n-1 ಗುಣಿಸು 7. ಈ 7ಅನ್ನು ಈ ಕಡೆ ತೊಗೊಬರ್ಬೇಕು. ಗುಣಾಕಾರದಲ್ಲಿ ಇದೆಯಲ್ಲ, ಈ ಕಡೆ ತೊಗೊಬಂದಾಗ ಭಾಗಾಕಾರ. 889 ಭಾಗಿಸು 7 ವಿಚ್ ಇಸ್ ಈಕ್ವಲ್ ಟು n-1. 7 ಒಂದೇ 7. ಎಷ್ಟು ಉಳಿತು? 18. 7 2 14. 14 ಅಂದರೆ ಎಷ್ಟು ಉಳಿತು? 49. 7 7 49. ಉತ್ತರ ಎಷ್ಟು ಬಂತು ಹೇಳ್ರಿ? ನೆಕ್ಸ್ಟ್ ಇಲ್ಲಿ ಮುಂದುವರಿಸ್ತೀನಿ. 127 = n-1. ಈ -1 ಈ ಕಡೆ ತೊಗೊಂಬಂತೇವೆ. 127 -1 ಈ ಕಡೆ ಬಂದಾಗ +1 ವಿಚ್ ಇಸ್ ಈಕ್ವಲ್ ಟು n. 127 + 1 128 ವಿಚ್ ಇಸ್ ಈಕ್ವಲ್ ಟು n. ಎನ್ ಬೆಲೆ ಎಷ್ಟಾಯಿತು? 128. ಓಕೆನಾ? ಸರಿ, ಈಗ ನೆಕ್ಸ್ಟ್ ಲೆಕ್ಕ ನೋಡೋಣ. 22 ಲೆಕ್ಕ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಸಿ 90 ಡಿಗ್ರಿ, ಎ ಬಿ ಸಿ 90 ಡಿಗ್ರಿ ಆದರೆ ಕಾಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ. ಕಾಸ್ ಆಲ್ಫಾ ಮತ್ತು ಕಾಟ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಬೇಕು. ಸರಿ, ಇದರಲ್ಲಿ ನೋಡ್ಕೋತಾ ಹೋಗ್ರಿ ಏನು ಮಾಡಬೇಕು ಅಂಥೇಳಿ. ಚಿತ್ರ ಕೊಟ್ಟಿದ್ದಾರಲ್ವಾ, ಇದರಲ್ಲೇ ಬರೆದು ಬಿಡೋಣ. ಆಲ್ಫಾ ಅಂತ ಕೊಟ್ಟಿದ್ದಾರೆ ಅಂದರೆ ಆಲ್ಫಾದ ಎದುರಿಗಿರೋದೇನಾಗುತ್ತೆ? ಅಭಿಮುಖ ಬಾಹು ಆಗುತ್ತೆ. ಸರಿನಾ? ಈ 90 ಡಿಗ್ರಿ ಎದುರಿಗಿರೋದು ಯಾವತ್ತೂ ಏನಾಗುತ್ತೆ? ವಿಕರ್ಣ ಆಗುತ್ತೆ. ಓಕೆ, ಉಳಿದಿರೋದು ಯಾವುದು? ಪಾರ್ಶ್ವ ಬಾಹು. ಸರಿ, ಈಗ ನಮಗೇನು ಕಂಡುಹಿಡಬೇಕು? ಕಾಸ್ ಆಲ್ಫಾ 22ನೇದಿದು ಕಾಸ್ ಆಲ್ಫಾ. ಕಾಸ್ ಫಾರ್ಮುಲಾ ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಯಾವುದು? ಎ ಬಿ. ಸರಿ, ಪಾರ್ಶ್ವಬಾಹು ಯಾವುದು? ಎ ಬಿ. ವಿಕರ್ಣ ಯಾವುದು ನೋಡ್ರಿ? ಎ ಸಿ. ಓಕೆನಾ? ವಿಕರ್ಣ ಯಾವುದು? ಎ ಸಿ. ಸರಿ, ಎ ಬಿ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 12. ಸರಿ, ಎ ಸಿ ಎಷ್ಟು ಕೊಟ್ಟಿದ್ರು? 13. ಇದು ಕಂಡು ಹಿಡಿದು ಆಯಿತಾ? ಮತ್ತೊಂದು ಯಾವ್ದು ಕಂಡು ಹಿಡಬೇಕು ಅಂತ ಹೇಳಿದರು? ಕಾಟ್ ಆಲ್ಫಾ. ಕಾಟ್ ಆಲ್ಫಾ ವಿಚ್ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಯಾವುದು ಇದರಲ್ಲಿ? ಎ ಬಿ. ಪಾರ್ಶ್ವಬಾಹು ಯಾವುದು? ಎ ಬಿ ಡಿವೈಡೆಡ್ ಬೈ ಅಭಿಮುಖ ಬಾಹು ಯಾವುದು? ಬಿ ಸಿ. ಅಭಿಮುಖ ಬಾಹು ಬಿ ಸಿ. ಎ ಬಿ ಎಷ್ಟು ಬಂದಿತ್ತು ನೋಡ್ರಿ? 12. ಬಿ ಸಿ ಎಷ್ಟು ಬಂದಿರುತ್ತೆ? 5 ಮಾನ ಅಂತೇಳಿ ಅವರೇ ಕೊಟ್ಟಿದ್ರು. 5 ಮಾನ ಅಂಥೇಳಿ ಬರುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ಲೆಕ್ಕ ನೋಡೋಣ. 23ನೇದು ನೋಡ್ರಿ. 3,1 6,4 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸರಿ, ದೂರ ಸೂತ್ರ ನೋಡ್ರಿ ಏನಂತ ಕೊಡ್ತಾರೆ? ದೂರ ಸೂತ್ರ = x2 - x1 whole square plus y2 - y1 whole square. ಇದು ದೂರ ಸೂತ್ರ. ಓಕೆನಾ? ಇದರಲ್ಲಿ x1 y1 ಎಲ್ಲ ಗೊತ್ತಾಗಬೇಕಲ್ಲ, ಬೆಲೆ ಹಾಕಬೇಕು ಅಂತಂದರೆ ಬೆಲೆಯನ್ನು ನೋಡ್ತಾ ಹೋಗ್ರಿ. 3,1 ಇದಕ್ಕೆ ಎ ಅಂತ ಹೆಸರು ಕೊಡ್ತೀನಿ. ಬಿ ಏನು? 6,4 ಅಂತೇಳಿ ಹೆಸರು ಕೊಡ್ತೀನಿ. ಸರಿ, ನೆಕ್ಸ್ಟ್ ನೋಡ್ರಿ. ಇದು x1, ಇದು y1, ಇದು x2, ಇದು y2. ದೂರ ಇಲ್ಲಿ ಎ ಮತ್ತು ಬಿ ಬಿಂದುವಿಗೆ ಹೆಸರು ಕೊಟ್ಟಿದ್ದೀನಲ್ಲ, ಎ ಬಿ ಬಿಂದುವಿಗೆ ಇರುವ ದೂರ ಏನು ಅಂತ ನೋಡಬೇಕು. ಎ ಬಿ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಹಾಕಿದೆ, ಒಂದು ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕಿದೆ. x2 ಜಾಗದಲ್ಲಿ ಏನು ಹಾಕಬೇಕು? 6. ಆಮೇಲೆ ಮೈನಸ್ x1 ಜಾಗದಲ್ಲಿ ಏನು ಹಾಕಬೇಕು? 3 ಹೋಲ್ ಸ್ಕ್ವೇರ್. ಆಮೇಲೆ ಯಾವ ಚಿಹ್ನೆ? ಪ್ಲಸ್. ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್. y2 ಜಾಗದಲ್ಲಿ ಏನು ಹಾಕಬೇಕು? 4. ಆಮೇಲೆ ಮೈನಸ್. y1 ಜಾಗದಲ್ಲಿ 1 ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6ರಲ್ಲಿ 3 ಕಳೆದ್ರೆ
3 ಸ್ಕ್ವೇರ್ ಪ್ಲಸ್ 4ರಲ್ಲಿ 1 ಕಳೆದ್ರೆ 3 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 3 ಸ್ಕ್ವೇರ್ ಅಂದರೆ 9 ವಿಚ್ ಇಸ್ ಈಕ್ವಲ್ ಟು 9 9 18 18ರ ಅವಿಭಾಜ್ಯ ಅಪವರ್ತನ ಮಾಡಿರಿ 2 9 3 3 1 ಓಕೆನಾ. ಹಾಂ, ಉತ್ತರ ಏನು ಬರ್ತು ಹೇಳ್ರಿ ಕಾಮನ್ ಆಗಿ 2 ಗುಣಿಸು 3 ಗುಣಿಸು 3 2 ಸೆಟ್ ಇದ್ರೆ ಒಂದು ಸೆಟ್ ಒಂದೇ ಅಂಕಿ ಏನಾಗುತ್ತೆ ಹೊರಗೆ ಬರುತ್ತೆ 3 ರೂಟ್ 2 ಇದು ಇದರ ಉತ್ತರ ಓಕೆನಾ. ಸರಿ, ನೆಕ್ಸ್ಟ್ ಲೆಕ್ಕ ನೋಡ್ರಿ 24ನೇದು. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಕಪ್ಪು ಚೆಂಡುಗಳಿವೆ. ಏನಾಗಿದೆಯಂತೆ, ಒಂದು ಚೀಲ ಇದೆ, ಅದರಲ್ಲಿ 3 ಕೆಂಪು ಚೆಂಡುಗಳು 5 ಕಪ್ಪು ಚೆಂಡುಗಳಿವೆ. ಸರಿನಾ, ನೋಡ್ರಿ ಬರಿತೀನಿ. 3 ಕೆಂಪು ಪ್ಲಸ್ ಅದರಲ್ಲಿ 5 ಕಪ್ಪು ಇದೆ, ಆಯಿತಾ. ಹಾಂ, ಒಟ್ಟು ಟೋಟಲಾಗಿ ಎಷ್ಟು ಚೆಂಡು ಆಯಿತು ಹಾಗಾದರೆ 5 3 8 ಚೆಂಡುಗಳು ಆಯಿತು ಓಕೆನಾ. ನೆಕ್ಸ್ಟ್ ನೋಡ್ರಿ, ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರ ತೆಗೆಯಲಾಗಿದೆ. ಯಾದೃಚ್ಛಿಕ ಅಂದರೆ ನೋಡದೆ ಮಾಡದೆ ಏನು ಗ್ಯಾಂಬ್ಲಿಂಗ್ ಮಾಡಿದೆ ಅದರಲ್ಲಿ, ಆಯಿತಾ, ತೆಗೆಯಲಾಗಿದೆ. ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆ. ಹೊರತೆಗೆದ ಚೆಂಡು ಕೆಂಪಾಗಿರಬಾರ್ದು. ಕೆಂಪಲ್ಲ ಅಂದರೆ ಅದು ಏನಾಗಿರ್ತದೆ ಹೇಳಿ, 5 ಕಪ್ಪಾಗಿರೋದಿಲ್ವಾ. ಹಾಂ, ಆ ಥರ ನೋಡ್ರಿ. ಕೆಂಪು ಪಿ ಆಫ್ ಕೆಂಪು ಅಲ್ಲದ ಸಂಭವನೀಯತೆ. ಸಂಭವನೀಯತೆ ಅಲ್ಲ, ಕೆಂಪು ಅಲ್ಲದ ವಿಚ್ ಇಸ್ ಈಕ್ವಲ್ ಟು ಏನಂತ ಬರಿಬೇಕು, ಕೆಂಪು ಅಲ್ಲದೆ ಇರೋದು ಯಾವುದಿದೆ 5 ಕಪ್ಪು ಅಂದರೆ 5 ಭಾಗಿಸು ಟೋಟಲ್ ಆಗಿ ಎಷ್ಟಿದೆಯೋ ಅಷ್ಟು ಬರೆದ್ರೆ ಆಯಿತು. 5 ಭಾಗಿಸು 8 ಅಂತೇಳಿ ಬರೆದ್ರೆ ಆಯಿತು. ಇದಿಷ್ಟು ಬರೀಲಿಕ್ಕೆ ನಿಮಗೆ 1 ಮಾರ್ಕ್ಸ್ ಫಾರ್ಮುಲಾಕ್ಕಿರುತ್ತೆ, ಆ ಫಾರ್ಮುಲಾನು ಬರೀಬೇಕಾಗುತ್ತೆ ಓಕೆನಾ. ಇಲ್ಲ ಅಥವಾ ಕ್ವಶನ್ ನೋಡ್ರಿ, 12 ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಪೆನ್ಗಳೊಂದಿಗೆ ಸೇರಿಕೊಂಡಿವೆ. ಇಲ್ಲಿ 132 ಪೆನ್ ಇದೆ. ಆ 132 ಪೆನ್ನಲ್ಲಿ 12 ಪೆನ್ ಏನಾಗಿದೆ, ಹಾಳಾಗಿ ಹೋಗಿದೆ, ಗೊತ್ತಾಗ್ತಿಲ್ಲ ಅದು ಓಕೆನಾ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗಿಲ್ಲ. ಒಂದು ಪೆನ್ನನ್ನು ನೋಡದೆ ಮಾಡದೆ ಗುಂಪಿಂದ ಹೊರಗೆ ತೆಗೆದಿದ್ದಾರೆ. ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಟೋಟಲ್ ಆಗಿ ಇದು ಆರ್ ಕ್ವಶನ್ ಓಕೆನಾ. ಟೋಟಲ್ ಆಗಿರೋದು ಎಷ್ಟು, 132 ಪೆನ್ಗಳು. ಅದರಲ್ಲ ಉತ್ತಮವಾಗಿರೋದು ಎಷ್ಟಾಗಿರುತ್ತೆ, ಅದರಲ್ಲಿ 132ರಲ್ಲಿ ಏನು ಮಾಡಬೇಕು ನೋಡ್ರಿ, 12 ಪೆನ್ ಹಾಳಾಗಿದೆಯಲ್ಲ, ಆ 12 ಪೆನ್ನನ್ನು ಕಳೆದು ಬಿಡಬೇಕು. ಎಷ್ಟು, 12 ಪೆನ್ನನ್ನು ಕಳೆದು ಬಿಡಬೇಕು. 2ರಲ್ಲಿ 2 ಕಳೆದ್ರೆ 0, 3ರಲ್ಲಿ 1 ಕಳೆದ್ರೆ 2, 1ಕ್ಕೆ 1. ಹಾಗಾದ್ರೆ ಉತ್ತಮ ಪೆನ್ ಎಷ್ಟಾಯಿತು, 2 ಅಲ್ವಾ. ಉತ್ತಮವಾಗಿರುವ ಸಂಭವನೀಯತೆ ಕೇಳಿದ್ದಾರೆ. ಪಿ ಉತ್ತಮ ಈಕ್ವಲ್ ಟು ಎಷ್ಟು ಪೆನ್ ಇದೆ, 120. ಟೋಟಲಾಗಿ ಎಷ್ಟು ಪೆನ್ ಇದ್ವು, 132. ಭಾಗಾಕಾರ ಬಂದರೆ ಭಾಗಾಕಾರ ಮಾಡಿಬಿಡ್ರಿ. 2 6ಲೆ 12 ಮತ್ತು 1 ಉಳಿತು. 1 ಉಳಿದ್ರೆ 12 ಉಳಿದಂಗೆ ಆಯಿತು. 2 6ಲೆ 12. 2 ಎಷ್ಟಲೆ, 2 6ಲೆ 12, 0ಗೆ 0. 2 3ಲೆ 2 3ಲೆ 2 3ಲೆ 2 0. 3 1ಲೆ 3 1ಲೆ 3 10ಲೆ. ಉತ್ತರ ಎಷ್ಟು ಬಂತು, 10 ಭಾಗಿಸು 11 ಅಂತ ಹೇಳಿ ಬಂತು ಓಕೆನಾ. ಇದು ಇದರ ಸಂಭವನೀಯತೆ ಓಕೆ. ಸರಿ, ಇಲ್ಲಿಗೆ ನಿಮ್ದು ಏನಾಯಿತು, 2 ಮಾರ್ಕ್ಸಿನ ಕ್ವಶನ್ಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ 3 ಮಾರ್ಕ್ಸಿನ ಒಂದೇ ಕ್ವಶನ್ನ ನೋಡ್ರಿ. 510 ಮತ್ತು 92 ಈ ಪೂರ್ಣಾಂಕಗಳ ಲಸ ಮತ್ತು ಮೊಸಗಳನ್ನು ಕಂಡುಹಿಡಿದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಗುಣಿಸು ಮೊಸ ಈಕ್ವಲ್ ಟು ಆ 2 ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡ್ರಿ. ಇದು ಆಲ್ರೆಡಿ ಯಾವ ಪಾಠದಲ್ಲಿ ಆಗಿರೋದು, ವಾಸ್ತವ ಸಂಖ್ಯೆಗಳು ಅನ್ನೋ ಪಾಠದಲ್ಲಿ ಆಗಿರೋದು. ಸರಿನಾ, ಬರ್ರಿ ಫಸ್ಟ್ ಏನು ಮಾಡಬೇಕು, ಲಸ ಮೊಸ ಕಂಡುಹಿಡಬೇಕು ಅಂದರೆ ಅವಿಭಾಜ್ಯ ಅಪವರ್ತನ ಮಾಡ್ಕೋಬೇಕು. ಸರಿ, ಫಸ್ಟ್ ಅವಿಭಾಜ್ಯ ಅಪವರ್ತನ 510ರದ್ದು ಮತ್ತು ಯಾವುದ್ರದ್ದು, 92ರದ್ದು ಮಾಡ್ಕೊಬಿಡೋಣ ಓಕೆ. 510 ಮತ್ತು 92 ಬನ್ನಿ. ಸರಿ, ಫಸ್ಟ್ ಯಾವುದರಿಂದ, 2ರಿಂದ. 2 2ಲೆ 4, 1 ಉಳಿತಾ, 1 ಉಳಿದ್ರೆ ಎಷ್ಟು ಉಳ್ದಂಗೆ ಆಯಿತು, 11. 2 5ಲೆ 10, 10 ತೊಗೊಂಡೆ ಅಂದರೆ 11ರಲ್ಲಿ 10 ತೊಗೊಂಡೆ, ಎಷ್ಟು ಉಳಿತು, 1 1 ಉಳಿದ್ರೆ 10. 2 5ಲೆ 10. ಸರಿನಾ, ನೆಕ್ಸ್ಟ್ 3ರಿಂದ ಭಾಗ ಹೋಗುತ್ತಾ ನೋಡಬೇಕು. 5 5 10 ಪ್ಲಸ್ 2 12. 12 ಅನ್ನೋದು 3 ಮಗ್ಗಿಯಲ್ಲಿ ಬರುತ್ತೆ ಇಲ್ಲ, ಬಂದರೆ ಇದೇನಾಗುತ್ತೆ, 3 ಭಾಗ ಹೋಗುತ್ತೆ. ಸರಿ, ಇದು 2 ನೋಡಲಿಲ್ಲ, ಯಾಕೆ ಹೇಳ್ರಿ, ಬಿಡಿ ಸ್ಥಾನದಲ್ಲಿ ಬೇಸಿಸ್ ಸಂಖ್ಯೆ ಇದೆ ಅಂತ ಅಂದರೆ ಡೈರೆಕ್ಟಾಗಿ 2ರಿಂದ ಅಂತೂ ಭಾಗ ಹೋಗೋದಿಲ್ಲ. ಸರಿ, 2 ಎಷ್ಟಲೆ 25, 2 8ಲೆ 2 6ಲೆ 12, 2 ಅಲ್ಲ 3 ಅಲ್ವಾ, 3 6ಲೆ 18, 3 7ಲೆ 21, 3 8ಲೆ 24. 25ರಲ್ಲಿ 24 ತೊಗೊಂಡ್ರೆ 1 ಉಳಿತಲ್ವಾ, 15. 3 5ಲೆ 15. ಈಗ ಮತ್ತೆ 2ರಿಂದಂತೂ ಭಾಗ ಹೋಗಲ್ಲ, ಯಾಕಂದರೆ ಬಿಡಿ ಸ್ಥಾನದಲ್ಲಿ ಬೇಸಿಸ್ ಸಂಖ್ಯೆ ಇದೆ. ಈಗ 3ರಿಂದ ಹೋಗುತ್ತಾ ನೋಡ್ರಿ,
5 5 + 8 13 13 13 ಆಯಿತಾ. 13 ಅಂತಂದರೆ 3ರಿಂದ ಅಂತೂ ಭಾಗ ಹೋಗೋಲ್ಲ. ಸಾರಿ 13 ಅಂದರೆ ಎರಡನ್ನು ಕೂಡಿಸಿದಾಗ 13 ಆಯಿತು. 13 ಅಂದರೆ 3ರಿಂದ ಅಂತೂ ಭಾಗ ಹೋಗೋಲ್ಲ. ನೆಕ್ಸ್ಟ್ ಯಾವುದರಿಂದ ಹೋಗ್ತದೆ? 5 5 ಒಂದಲೇ 5 35 5 ಏಳಲೆ 35. ಆಮೇಲೆ ಡೈರೆಕ್ಟಾಗಿ 17 ಒಂದಲೇ 17. ಓಕೆನಾ. 92 ನೋಡೋಣ ಬರ್ರಿ. 2 4 8 1 ಉಳಿತಾ, 2 6 12, 2 2 4, 2 3 6. ಆಮೇಲೆ ಡೈರೆಕ್ಟ್ 23 ಒಂದಲೇ 23, ಯಾಕಂದರೆ 23 ಅವಿಭಾಜ್ಯ ಸಂಖ್ಯೆ. ಸರಿನಾ. ಈಗ ನೆಕ್ಸ್ಟ್ ಬರ್ರಿ ಇಲ್ಲಿ 510 = 2 × 3 × 5 × 17. ಆಮೇಲೆ 92 ಗುಣಿಸಿ ಏನಾಗುತ್ತೆ? 2 × 2 × 23 ಆಯಿತು. ಓಕೆನಾ. ನೆಕ್ಸ್ಟ್ ನೋಡ್ರಿ ಮ ಸ ಹೆಂಗೆ ಕಡಿಯೋದು? ಜೋಡಿ ಮಾಡ್ತಾ ಹೋಗಬೇಕು. ಒಂದು ಜೋಡಿ ಆಯಿತಾ. ಇಲ್ಲಿ 2 ಇದೆ, ಇಲ್ಲೆಲ್ಲರೂ 2 ಇದೆಯಾ? ಇಲ್ಲ. ಇಲ್ಲಿ 23 ಇದೆ, ಇಲ್ಲಿ 23 ಇದೆಯಾ? ಇಲ್ಲ. ಇಲ್ಲಿ 3 ಇದೆ, ಇಲ್ಲೆಲ್ಲರೂ 3 ಇಲ್ಲ. ಇಲ್ಲಿ 5 ಇದೆ, ಇಲ್ಲೆಲ್ಲರೂ 5 ಇಲ್ಲ. ಇಲ್ಲಿ 17, ಇಲ್ಲೂ 17 ಇಲ್ಲ. ಹಾಗಾದರೆ ಕಾಮನ್ ಆಗಿ ಒಂದು ಜೋಡಿ ಆಗಬೇಕು. ಜೋಡಿ ಎಷ್ಟಾಗ್ತಾ ಇದೆ? 2 ಅಲ್ವಾ. ಹಾಗಾದ್ರೆ ಮ ಸ ಎಷ್ಟಾಯಿತು? 2. ಈಗ ಲ ಸ ನೋಡ್ಕೊಳ್ರಿ. ಇದನ್ನು ಒಂಚೂರು ಕನ್ಫ್ಯೂಸ್ ಮಾಡ್ಕೊತೀರಿ ನೀವು. ಫಸ್ಟ್ ನೋಡಿರಿ, ಇಲ್ಲಿ ಒಂದೇ ಸಲ 2 ಇದೆ, ಇಲ್ಲಿ 2 ಸಲ 2 ಇದೆ. ನಮಗೆ ಎಲ್ಲಿ ಜಾಸ್ತಿ ಸಲ ಬಂದಿದೆಯೋ ಅದನ್ನು ಪೂರ್ತಿಯಾಗಿ ಬರೆದ್ಬಿಟ್ರಾಯ್ತು. ಇಲ್ಲಿ 2 ಸಲ ಬಂದಿದೆಯಾ, ಅದನ್ನು ಬರೀತೀರಿ. ಓಕೆನಾ. ಸರಿ. ಇಲ್ಲಿ 3 ಇದೆ, ಇಲ್ಲೆಲ್ಲರೂ 3 ಇದೆಯಾ? ಇಲ್ಲಿ ಇಲ್ಲ ಅಂದರೆ 0 ಸಲ ಬಂದಿದೆ, ಇಲ್ಲಿ 1 ಸಲ. ಯಾವ್ದು ಜಾಸ್ತಿ ಸಲ ಬಂದಿದೆ? 1 ಸಲ ಅಲ್ಲ ಜಾಸ್ತಿ, ಅದನ್ನು ಬರೆದು ಬಿಡ್ಬೇಕು. ಇಲ್ಲಿ 5 ಇದೆ, ಇಲ್ಲಿ ಇಲ್ಲ ಅಂತಂದರೆ ಇದನ್ನೇನು ಮಾಡಬೇಕು? ಬರಿಬೇಕು. ಇಲ್ಲಿ 17 ಇದೆ, ಇಲ್ಲೆಲ್ಲರೂ 17 ಇದೆಯಾ? ಇಲ್ಲ. ಇಲ್ಲಿ 0 ಸಲ ಇದೆ, ಇಲ್ಲಿ 1 ಸಲ ಇದೆ. ಎಲ್ಲಿ ಜಾಸ್ತಿ ಸಲ ಇದೆ? 1 ಸಲ ಇರೋ ಜಾಸ್ತಿ ಸಲ ಇದೆಯಲ್ಲ, ಅಲ್ಲಿ 17. ಇಲ್ಲಿ 23 ಇದೆ, ಇದು 23. ಇದಿಷ್ಟನ್ನು ಗುಣಾಕಾರ ಮಾಡಿದಾಗ ಉತ್ತರ 23,460 ಅಂತ ಹೇಳಿ ಬರುತ್ತೆ. ನಾನು ಆಲ್ರೆಡಿ ಗುಣಿಸಿಟ್ಟಿದ್ದೀನಿ, ಅದಕ್ಕೋಸ್ಕರ ಹಾಗೆ ಬರಿತಾ ಇದ್ದೀನಿ. ಸರಿನಾ. ಈಗ ಒಂದು ತಾಳೆ ನೋಡ್ರಿ ಅಂತಲೂ ಕೇಳಿದ್ದಾರೆ. ಹೇಗೆ ತಾಳೆ ನೋಡಬೇಕು? A × B = ಲ ಸ ಅ ಗುಣಿಸು ಮ ಸ ಅ ಅಂಥೇಳಿ ತಾಳೆ ನೋಡಬೇಕು. ಓಕೆ. ಎ ಅಂದರೆ ಎಷ್ಟು? 510. ಬಿ ಅಂದರೆ ಎಷ್ಟು? 92, ವಿಚ್ ಇಸ್ ಈಕ್ವಲ್ ಟು ಲ ಸ ಎಷ್ಟು ಬಂದಿತ್ತು? 23,460 ಗುಣಿಸು ಮ ಸ ಎಷ್ಟು? 2. ಇದೆರಡನ್ನು ಗುಣಾಕಾರ ಮಾಡಿದಾಗ 46,920 ಬರುತ್ತೆ. ಇದು ಬೇಕಾದ್ರೆ ಗುಣಾಕಾರ ಮಾಡಿ ನೋಡೋಣ. 460 ಗುಣಿಸು 2, 2 0 0, 2 6 12, 4 7 8, 1 9, 2 3 6, 2 2 4. ಸೇಮ್ ಅಂತ 46,920. ಈ ಕಡೆನೂ ಸೇಮ್ ಬರಬೇಕು, ಈ ಕಡೆನೂ ಸೇಮ್ ಬರಬೇಕು. ಸೇಮ್ ಬಂದರೆ ನಾವು ಲೆಕ್ಕವನ್ನು ಸರಿ ಮಾಡಿದ್ದೀವಿ ಅಂತೇಳಿ ಅರ್ಥ. ಓಕೆನಾ. ನೆಕ್ಸ್ಟ್ ಲೆಕ್ಕ ನೋಡ್ರಿ. P of x = 6x³ - 7x - 3 ಈ ವರ್ಗಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತೇಳಿ ಕೇಳಿದ್ದಾರೆ. ಓಕೆ. ಸರಿ. ನೆಕ್ಸ್ಟ್ ಲೆಕ್ಕ ಮಾಡೋಣ ಬರ್ರಿ. ಸರಿ ನೋಡ್ರಿ, ಕ್ವಶನ್ ಏನು ಕೊಟ್ಟಿದ್ದಾರೆ? 6x² - 7x - 3 ವಿಚ್ ಇಸ್ ಈಕ್ವಲ್ ಟು ಏನು? P of x. ಫಸ್ಟ್ ಸ್ಟೆಪ್ ಏನು? ಈ P of x ಜಾಗದಲ್ಲಿ 0 ಅಂತೇಳಿ ಹಾಕೋದು ಫಸ್ಟ್ ಸ್ಟೆಪ್. ಓಕೆನಾ. 6x² - 7x - 3 ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟು ಮೊದಲನೇ ಪದ ಕೊನೆ ಪದ ಗುಣಾಕಾರ. 6x² - 3, 6 3 18, ಮೈನಸ್ಸಿಗೆ ಮೈನಸ್ x². ಉಳಿದಿರೋದು ಮತ್ತೊಂದು ಯಾವುದು? -7x. ಈಗ ನೋಡ್ರಿ, 9x 2x, 9 2 18, ಎಕ್ಸ್ಗೆ x x², 9ರಲ್ಲಿ 2 ಕಳೆದ್ರೆ 7, ಡೈರೆಕ್ಟಾಗಿ ಬಂತ 9x 2x. ಇಲ್ಲಿ ಮೈನಸ್ ಬಂದಿದೆ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇಲ್ಲಿ ಯಾವ ಸಂಖ್ಯೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ? ಪ್ಲಸ್ ಪ್ಲಸ್ ಮೈನಸ್ ಅಲ್ವಾ. ನೆಕ್ಸ್ಟ್ ನೋಡ್ರಿ, 6x² ಹಾಗೆ ಬರದೆ, -3 ಹಾಗೆ ಬರದೆ =0. ನೆಕ್ಸ್ಟ್ ಏನಾಗುತ್ತೆ? -9x + 2x. ಓಕೆನಾ. ಸರಿ. ಇದ್ರದ್ದೊಂದು ಗುಂಪು, ಇದ್ರದ್ದೊಂದು ಗುಂಪು. ಸರಿ. ಇಲ್ಲಿ 6 ಇದೆ, 6ರಲ್ಲಿ ಏನೇನಿದೆ ನೋಡೋಣ. 2 3 3 ಒಂದೇ, 6ರಲ್ಲಿ 2 ಇದೆ ಮತ್ತು 3 ಇದೆ. ಈಗ 9ರಲ್ಲಿ ಏನೇನಿದೆ ನೋಡೋಣ. 3 3 3 ಒಂದೇ, 9ರಲ್ಲಿ 2 3 ಇದೆ. ಹಾಗಾದರೆ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. 6ರಲ್ಲೂ 3 ಇದೆ, 9ರಲ್ಲೂ 3 ಇದೆ ಅಂತೇಳಿ ಆಯಿತಾ. 3ಅನ್ನು ಕಾಮನ್ ತೆಗಿರಿ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಎಕ್ಸ್ ಕಾಮನ್ ತೆಗಿರಿ. 3 ಎಷ್ಟಲೇ 6, 3 2 6. ಇಲ್ಲಿ 1 ಎಕ್ಸ್ ಇದೆ, ಸೊ 1 ಎಕ್ಸ್ ಉಳಿಯುತ್ತೆ. ಮೈನಸ್ 3 ಎಷ್ಟಲೇ 9, 3 3 9. ಎಕ್ಸ್ ಆಲ್ರೆಡಿ ತೆಗೆದಾಗಿದೆ, ಏನು ಉಳಿಯೋಲ್ಲ. ಸರಿನಾ. ಪ್ಲಸ್ ಹಾಕಿ. ಓಕೆ. ಇಲ್ಲಿ ಏನು ಕಾಮನ್ ಇಲ್ಲ ಅಂದರೆ 1 ಕಾಮನ್ ಇದೆ ಅಂತ ಹೇಳಿ ಅರ್ಥ. ಏನು ಉಳಿತು? 1 ತೆಗೆದ್ರೆ 2x - 3 ವಿಚ್ ಇಸ್ ಈಕ್ವಲ್ ಟು 0. ಈ ಬ್ರ್ಯಾಕೆಟಲ್ಲಿ ಏನು ಬಂದಿದೆಯೋ ಈ ಬ್ರ್ಯಾಕೆಟಲ್ಲೂ ಅದೇ ಬರಬೇಕು. ಸರಿನಾ. ಈಗ 2x - 3ಅನ್ನು ಕಾಮನ್ ತೆಗೆದೆ 3x + 1 ಉಳಿತು =0. ಇಲ್ಲಿ ನೋಡ್ರಿ, 2x - 3 ಕಾಮನ್ ತೆಗೆದೆ, ಇಲ್ಲಿ 3x ಉಳಿತು, ಇಲ್ಲಿ +1 ಉಳಿತು.
2x ಮೈನಸ್ 3 ಈಕ್ವಲ್ ಟು 0, 3x ಪ್ಲಸ್ 1 ಈಕ್ವಲ್ ಟು 0. ಆಯಿತಾ, ಎರಡಕ್ಕೂ ಸಪ್ರೇಟಾಗಿ 0 ಹಾಕಿದೆ. 2x ಹಾಗೆ ಇರಲಿ, -3 ಆ ಕಡೆ ಹೋದಾಗ +3, x ಈಕ್ವಲ್ ಟು 3, ಈ 2 ಈ ಕಡೆ ಬಂದಾಗ ಭಾಗಿಸು 2. ಓಕೆನಾ, ಇದು 1. 3x ಈಕ್ವಲ್ ಟು ಈ 1 ಆ ಕಡೆ ಹೋದಾಗ -1, x ಈಕ್ವಲ್ ಟು -1, ಈ 3 ಈ ಕಡೆ ಬಂದಾಗ ಭಾಗಿಸು 3 ಅಂಥೇಳಿ ಅರ್ಥ. ಓಕೆನಾ, ಇದು 2 ಆಯಿತು. ನೆಕ್ಸ್ಟ್ ಇದನ್ನೇನು ಮಾಡಬೇಕು, ತಾಳೆ ನೋಡಬೇಕಲ್ವಾ. ಸರಿ, ತಾಳೆ ನೋಡೋ ವಿಧಾನ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಎಷ್ಟು, -b/a ಅಂಥೇಳಿ. ಆಲ್ಫಾ ಬೀಟಾ ಈಕ್ವಲ್ ಟು c/a ಅಂಥೇಳಿ. ಓಕೆನಾ, ಸರಿ, ತಾಳೆ ನೋಡೋ ವಿಧಾನವನ್ನು ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ರಿ. ಸರಿ ನೋಡ್ರಿ, ತಾಳೆ ನೋಡೋ ವಿಧಾನನ ಆಲ್ಫಾ ಪ್ಲಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು ಏನು, -b/a. ಸರಿ, ಇದು ಯಾವ ಫಾರ್ಮಲ್ಲಿದೆ, ax² + bx + c ಫಾರ್ಮಲ್ಲಿದೆ. x² ಜಾಗದಲ್ಲಿ x² ಇದೆ, x ಜಾಗದಲ್ಲಿ x ಇದೆ. a ಜಾಗದಲ್ಲಿ ಏನಾಯಿತು, 6 ಆಯಿತಾ. b ಜಾಗದಲ್ಲಿ ಏನಾಯಿತು ನೋಡ್ರಿ, -7. c ಜಾಗದಲ್ಲಿ ಏನಾಯ್ತು ನೋಡ್ರಿ, -3. ಸರಿನಾ, ಈಗ ಆಲ್ಫಾ ಮತ್ತು ಬೀಟಾ ಸಿಕ್ಕಿತ್ತಲ್ಲ ನಮಗೆ. ಏನೇನು ಹೇಳ್ರಿ, ಆಲ್ಫಾ ಬೀಟಾ, ಆಲ್ಫಾ ಈಕ್ವಲ್ ಟು 3/2, ಬೀಟಾ ಈಕ್ವಲ್ ಟು -1/3. ಇದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ನೋಡ್ತಾ ಹೋಗ್ರಿ. ಆಲ್ಫಾ ಅಂದ್ರೇನು, 3/2 ಪ್ಲಸ್ ಬೀಟಾ ಅಂದ್ರೇನು, -1/3 ಈಕ್ವಲ್ ಟು ಬಿ ಜಾಗದಲ್ಲಿ ಏನಿದೆ -7, ಎ ಜಾಗದಲ್ಲಿ ಏನಿದೆ 6. ಸರಿನಾ, ಈಗ ನೋಡ್ರಿ, ಇದೆರಡರ ಲಸ ತೆಗಿಬೇಕು. 3 ಮತ್ತು 2ರ ಲಸ ಏನಾಗುತ್ತೆ, 6. 3 2 6 ಅಲ್ವಾ. ಈಗ 2 6 ಬರಬೇಕು ಅಂದರೆ ಎಷ್ಟಿಂದ ಗುಣಿಸ್ಬೇಕು, 3. 2 3 6. ಇಲ್ಲಿ 3 ಅಂದರೆ ಇಲ್ಲೂ ಎಷ್ಟು, 3. 3 3 9 ಪ್ಲಸ್ ಮೈನಸ್. ಓಕೆನಾ, ನೆಕ್ಸ್ಟು ಇಲ್ಲಿ 3 ಇದೆ, 3 2 6. ಇಲ್ಲಿ 2ರಿಂದ ಗುಣಿಸಿದ್ರೆ ಇಲ್ಲೂ 2, 1 2 2 ಈಕ್ವಲ್ ಟು ಮೈನಸ್ ಪ್ಲಸ್ 7/6 ಆಯಿತು. 9ರಲ್ಲಿ 2 ಕಳೆದ್ರೆ 7, 7/6 ಈಕ್ವಲ್ ಟು 7/6. 2 ಕಡೆ ಸೇಮ್ ಬಂತ, ಉತ್ತರ ಸರಿ ಇದೆ ಅಂತ ಹೇಳಿ. ಓಕೆನಾ, ಸರಿ, ಮತ್ತೊಂದು ಇದೆ ತಾಳೆ ನೋಡಲಿಕ್ಕೆ, ಆಲ್ಫಾ ಬೀಟಾ ಈಕ್ವಲ್ ಟು c/a ಅಂಥೇಳಿ. ಓಕೆ, ಆಲ್ಫಾ ಅಂದ್ರೇನು, 3/2, ಬೀಟಾ ಅಂದರೆ -1/3 ಈಕ್ವಲ್ ಟು ಸಿ ಅಂದರೆ ಎಷ್ಟು, -3/6. 3 1 3 2. ಸರಿನಾ, ಇಲ್ಲಿ ನೋಡ್ರಿ, ಈ ಥರ ಬಂದಾಗ ಅಂಶದಿಂದ ಅಂಶಕ್ಕೆ, ಛೇದಕ್ಕೆ ಗುಣಾಕಾರ. 3 - 1 -3 ಭಾಗಿಸು 3 2 6 ಈಕ್ವಲ್ ಟು -1/2, 3 1 3 2, -1/2 ಈಕ್ವಲ್ ಟು -1/2. ಈ ಕಡೆನೂ ಸೇಮ್, ಈ ಕಡೆನೂ ಸೇಮ್. ಸರಿನಾ, ಇಲ್ಲಿಗೆ ಈ ಲೆಕ್ಕ ಅಂತೂ ಮುಗೀತು. ಈಗ ನೆಕ್ಸ್ಟ್ ಲೆಕ್ಕನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆನಾ, ಥ್ಯಾಂಕ್ ಯು.